ನಿನ್ನೆಯ ದಿವಸದ ಪುರಾಣದಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಇಬ್ಬರು ರಾಕ್ಷಸರನ್ನು ನಾವು ನೋಡಿದ್ವಿ. ಒಬ್ಬನು ಚಿಕ್ಷುರ. ಚಿಕ್ಷುರ ಅಂದರೆ ಕಾಮ. ಚಕ್ಷು ಅಂದರೆ ಕಣ್ಣು. ಕಣ್ಣುಗಳ ಮೂಲಕ ನಾವು ಯಾವುದನ್ನು ನೋಡ್ತೀವಿ ಅದು ಬೇಕಂತದ ಮನಸ್ಸು. ಫ್ಯಾನ್ ನೋಡಿದ್ರೆ ಫ್ಯಾನ್ ಬೇಕು, ಗಾಡಿ ನೋಡಿದ್ರೆ ಗಾಡಿ ಬೇಕು, ಕಾರ್ ನೋಡಿದ್ರೆ ಕಾರ್ ಬೇಕು, ವಿಮಾನ ನೋಡಿದ್ರೆ ವಿಮಾನ ಬೇಕು. ಅದು ನಮಗೆ ತಗೊಳ್ಳೋ ಕೆಪಾಸಿಟಿ ಅದನ್ನು ಇಲ್ಲ ಗೊತ್ತಿಲ್ಲ, ಬೇಕಂತ ಆಸೆ ಆಗ್ತದಲ್ಲ. ಆಸೆ ಯಾವುದರ ಮೂಲಕ ಹುಟ್ಟುತ್ತಂದ್ರೆ ಕಣ್ಣಿನ ಮೂಲಕ ಹುಟ್ಟುತ್ತದೆ. ಅದಕ್ಕೋಸ್ಕರ ಚಿಕ್ಷುರ ಅಂದರೆ ಕಾಮ. ಸೀತೆಯನ್ನು ನೋಡಿದಾಗ ರಾವಣನಿಗೆ ಆಕಿನ ಮದುವೆ ಆಗಬೇಕನ್ನಿಸ್ತಲ್ಲ, ಅದೆಂಥ ರಾಕ್ಷಸವನು. ರಾವಣನನ್ನು ಜಗತ್ತು ರಾಕ್ಷಸ ಅಂತ ತಿಳ್ಕೊಂಡದ್ದು ನಿಮಗೆ ಗೊತ್ತಿರಲಿ. ಅವನು ಬ್ರಹ್ಮ ಋಷಿಯಾಗಿದ್ದ. ಪ್ರತಿನಿತ್ಯವೂ ಕೈಲಾಸಕ್ಕೆ ಹೋಗಿ ಶಿವನ ಪಾದಕ್ಕೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಬರ್ತಿದ್ದಂಥ ಪುಣ್ಯಾತ್ಮ ರಾವಣ. ಆದರೆ ಒಂದು ಹೆಣ್ಣಿನ ಮೋಹಕ್ಕೆ ಬಿದ್ದು ರಾಕ್ಷಸ ಅನಿಸ್ಕೊಂಡ್ಬಿಟ್ಟ, ಕೇವಲ ಚಿಕ್ಷು ಅನ್ನುವಂಥ ಕಾರಣಕ್ಕೆ. ಅದಕ್ಕೆ ಕಣ್ಣು ಕೈ ಬಾಯಿ ಕಚ್ಚಿ ಅವ ಸುದ್ದಿರ್ತಾನಂದ್ರೆ ಜಗತ್ತಿನಲ್ಲಿ ಅವ ಮಹಾತ್ಮ ಆಗ್ತಾನಂತ ಹೇಳ್ತಾರೆ. ಚಿಕ್ಷುರನ ವಧೆ ಆಯಿತು ನಿನ್ನೆ. ರುಧಗ್ರನ ವಧೆ ಆಯಿತು. ರುಧಗ್ರ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ, ಸಿಟ್ಟು. ಸಿಟ್ಟಿನಿಂದ ಏನೇನು ಪರಿಣಾಮಗಳಾದವು ಅಂತಕ್ಕಂಥ ವಿಷಯವನ್ನು ಒಂದೆರಡು ಮೂರು ಕಥೆಗಳ ಮೂಲಕ ನಾನು ನಿಮಗೆ ಹೇಳೀನಿ. ಮತ್ತೆ ಅದನ್ನೇ ಮಾತಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಇವತ್ತು ಇನ್ನಿಬ್ಬರು ರಾಕ್ಷಸರು ಅಲ್ಲಿ ಕುಂತಿರ್ತಕ್ಕಂಥ ಮಹಿಷಾಸುರ ಬರೋದಕ್ಕಿಂತ ಮೊದಲು ಅವನ ಸೈನಿಕರು 4 ಮಂದಿ, ಚಿಕ್ಷುರ, ಬಿಡಾಲ, ರುಧಗ್ರ ಮತ್ತು ರಸಿಲೋಮ ಅಂತಕ್ಕಂಥ ಮತ್ತಿಬ್ಬರು ರಾಕ್ಷಸರು ಬರ್ತಾರೆ. 4 ಮಂದಿಯೊಳಗೆ ಇಬ್ಬರು ಹೋಗ್ಯಾರ, ಇಬ್ಬರು ಇವತ್ತು ಬರ್ತಾರೆ. ಇವರು ಬಂದ ನಂತರ ಇವ್ರು ರಾಜ, ಅವ ಬಾಸ್ ಅಂತಾರಲ್ಲ, ಅವನು ಬರ್ತಾನೆ. ನೋಡೋಣ. ಪರಮದೇವತೆಯು ರಣದಲ್ಲಿ ದುರುಳ ರಸಿಲೋಮನ ರುಧಗ್ರನ ಹರಣ ಕೊಂಡಳು ಸುರನಲಿಯಲಿ ಕಾಗ ಮಹಾಲಕ್ಷ್ಮೀ. ಮಹಾಲಕ್ಷ್ಮಿಯ ರೂಪದಿಂದ ಆ ಏಳೂರಿನ ತಾಯಿ ಮಹಾತಾಯಿ ಗಿರಿಜೆ ಪಾರ್ವತಿ ಶಂಕರಿ ಮಹಿಷಾಸುರ ಮರ್ದಿನಿ ಆಗಿರ್ತಕ್ಕಂಥವಳು ಬಂದು ರಸಿಲೋಮ ಮತ್ತು ಬಿಡಾಲ್ ಅಂತಕ್ಕಂಥ ಇಬ್ಬರು ರಾಕ್ಷಸರ ಹರಣವನ್ನು ಪ್ರಾಣವನ್ನು ಕೊಂಡ್ಲು ಅಂತಕ್ಕಂಥ ವಿಷಯವನ್ನು ನಿನ್ನಿಸಿ ನೋಡಿದೆ. ಮಹಿಷಾಸುರನಿಗೆ 4 ಜನ ಸೈನಿಕರು ಅಂತ ಹೇಳಿದೆ. ಅವರಂದ್ರಂತ ಅದಕ್ಕೆ ಯಾವುದು ಹೊಂಬತನ ಅಂತಂದ್ರೆ, ನಮ್ಮ ಕಣ್ಣೆದುರು ಯಾವುದು ನಡೀತದ ಅದು ನೋಡಿ ನಾವು ತಿಳ್ಕೊಂಡ್ರೆ ನಾವು ಮನುಷ್ಯರಾಗ್ತೀವಿ. ಹೌದಾ? ಎಲ್ಲವೂ ನಮಗೆ ಆಗಬೇಕಂತಿಲ್ಲ. ಅವನ ಕಣ್ಣೆದುರಿಗೆ ಚಿಕ್ಷುರ ಸತ್ತ, ಅವರ ಕಣ್ಣೆದುರಿಗೆ ರುಧಗ್ರ ಸತ್ತ. ಅವರಿಬ್ಬರು ಸತ್ತದನ್ನು ನೋಡಿ ಆದರೂ ಕೂಡ ಇವ ತಿಳ್ಕೋಬೇಕಾಗಿತ್ತು. ಯಾರು? ಬಿಡಾಲ ಮತ್ತು ರಸಿಲೋಮ ತಿಳ್ಕೋಬೇಕಾಗಿತ್ತು. ಅದು ತಿಳಿಯಂಗಿಲ್ಲ. ಅದೇ ಅಜ್ಞಾನ, ಅದೇ ರಾಕ್ಷಸತ್ವ, ಮತ್ತೊಂದೇನಿಲ್ಲ. ಸಾವಿರ ಜನ ಕುಡಿದು ಸತ್ತದ್ದನ್ನು ನೋಡಿನೂ ಕೂಡ ಮತ್ತೆ ಕುಡಿತೀವಲ್ಲ, ಮತ್ತಿನ್ನದು. ನಾವಲ್ಲ ರಾಕ್ಷಸರು. ಎಷ್ಟೋ ಜನ ಮಿರಾಜ್ ಅಂತಕ್ಕಂಥ ಊರೊಳಗೆ ಹಾಸ್ಪಿಟಲ್ನೊಳಗೆ ಗುಟ್ಕಾ ತಿಂದು ಏನು ರೋಗ ಬರ್ತಾವಲ್ಲ ಅದ್ರ ಸಲಗೆ ಒಂದೊಂದು ವಾರ್ಡ್ ಮಾಡ್ಯಾರಂತಲ್ಲಿ. ವಿಚಾರ ಮಾಡಿರಿ. ಅಂದರೆ ಗುಟ್ಕಾದ ಪರಿಣಾಮ ಏನಾಗ್ತದೆ ವಿಚಾರ ಮಾಡಿರಿ. ಅದೆಲ್ಲ ನೋಡಿ ಆರೋಗ್ಯ ಹಾಳಾಗ್ತದ, ದುಡ್ಡು ಹಾಳಾಗ್ತದ, ರೊಕ್ಕ ಹಾಳಾಗ್ತದ, ಶರೀರ ಹಾಳಾಗ್ತದೆ ಗೊತ್ತಿದ್ದೂ ಮತ್ತು ಅದನ್ನೇ ಮಾಡ್ತೀವಲ್ಲ. ಅವರಿಬ್ಬರು ತೀರ್ಕೊಂಡದ್ದು ನೋಡಿನೂ ಕೂಡ ಇವರಿಬ್ಬರು ಮತ್ತೆ ಬರ್ತಾರೆ. ಅವ್ರು ಹೇಳಿದ್ರಂತ ಮಹಿಷಾಸುರನಿಗೆ, ನಿನ್ನಂಥ ಮಹಾ ವ್ಯಕ್ತಿ ಇಂಥ ಒಬ್ಬ ಹೆಂಗಸನ್ನು ಕೊಲ್ಲಕ್ಕೆ ಯಾಕೆ ಬರ್ತೀವಿ ನೀನು, ನಾವು ಹೋಗ್ತೀವಂತ. ಯಾರು ಬಂದರು? ರಸಿಲೋಮ ಅನ್ನುವಂಥವನು ಬಂದ. ಅವನ ಹೆಸರೇ ರಸಿಲೋಮ. ಏನಾರ ಕೈಗೆ ಈಗ ರೋಗ ಇಲ್ಲ, ಕಜ್ಜಿ ಅಂತ ಒಂದು ರೋಗ ಆಗ್ತಿತ್ತು. ಇಲ್ಲಿದ್ದ ಹಿರಿಯರಿಗೆಲ್ಲ ಗೊತ್ತದ. ಒಂದು ಸಲ ಸುಮ್ಮನೆ ಹಿಂಗೆ ತುರಿಸ್ಕೊಳಕ್ಕೆ ಶುರು ಮಾಡಿದ್ರೆ ರಕ್ತ ಬರತನ ಬಿಡ್ತಿದ್ದಿಲ್ಲ ಅದು. ಈಗ ನೀವೀಗ ಹುಟ್ಟಿರ್ತಕ್ಕಂಥ ಜನ, ಈ ಕಾಲದ ಜನ ಭಾಳ ಪುಣ್ಯವಂತರು. ಕೆಲವು ರೋಗಗಳು ಈಗಿಲ್ಲ. ಸಿಡುಬು ರೋಗ ಇಲ್ಲ, ಪ್ಲೇಗ್ ರೋಗ ಇಲ್ಲ, ಕಜ್ಜಿ ಇಲ್ಲ, ಈಗ ಬೇರೆ ಬೇರೆ ಬಂದವ. ಕರೋನಾ ಅಂತಕ್ಕಂಥದ್ದು ಬಂದು ಸತ್ಯಾನಾಶ ಮಾಡಿಟ್ಟು ನಮ್ಮ ಮನೇಲಿ ಗೊತ್ತದ ನಿಮ್ಗೆ. ಅಂಥ ರಸಿಲೋಮ ಆ ಕಜ್ಜಿ ಬಂದಾಗ ಏನಂತಿದ್ರು ಅಂದ್ರೆ, ಅಲ್ಲಿ ಹಿಂಗೆ ರಕ್ತ ಬರ್ತಲ್ಲ ಅದಕ್ಕೆ ರಸಿಗಿ ಅಂತ ಕರಿತಿದ್ರು. ಹೆಂಗೆ ಒಂದು ಸಲ ಕೈ ಇಟ್ಟರದು ತುರಿಸ್ಕೊಂಡು ಗಾಯ ಆಗಿ ರಕ್ತ ಬರತನ ಬಿಡೋದಿಲ್ಲವೋ ಹಾಗೆ ಮನುಷ್ಯನ ಆಸೆಗಳು ಕೂಡ ಅವನನ್ನು ಕಡಿಗೊಂಥರ ಸ್ಮಶಾನ ಕೊಯ್ಯತನ ಬಿಡಂಗಿಲ್ಲ. ಅವರು ಸಿದ್ಧಯ್ಯ ಪುರಾಣಿಕರು ಮನುಷ್ಯನ ಆಸೆಗಳ ಬಗ್ಗೆ, ರಸಿಲೋಮ ಅನ್ನುವಂಥ ರಾಕ್ಷಸ ಅಂದ್ರೆ, ನಾನು ಮೊನ್ನೆ ಹೇಳ್ತೀನಿ, ನಿನ್ನೆ ಹೇಳಿನಿ, ಇವತ್ತೂ ಹೇಳ್ತೀನಿ, ನಾಳೆನೂ ಹೇಳ್ತೀನಿ, 20ನೇ ತಾರೀಕು ಹೇಳ್ತೀನಿ. ಏನಂದ್ರೆ, ರಾಕ್ಷಸರು ಅಂದ್ರೆ 10 ಫೀಟ್ ಎತ್ತರ ಇರ್ತಾರೆ, 20 ಫೀಟ್ ಎತ್ತರ ಇರ್ತಾರೆ, ಅಕರಾಳ ವಿಕರಾಳ ಇರ್ತಾರ, ಮನಸ್ಸಿಗೆ ಬಂದಂಗೆ ಕೂದಲು ಬಿಟ್ಟಿರ್ತಾರ, ಹಲ್ಲು ಹೊರಗೆ ಬಂದಿರ್ತಾವ, ಕೋಡಿರ್ತಾವ. ಇಲ್ಲ. ಯಾರು ರಾಕ್ಷಸರಂದ್ರೆ ಆ ಗುಣಗಳು ನಂಬಲಿದ್ರೆ ನಾವೇ ರಾಕ್ಷಸರು. ರಸಿಲೋಮ ಅಂದ್ರೆ ಆಸೆಗಳು.
ಎಷ್ಟು ಆಸೆಗಳವ, ನನಗೆಷ್ಟು ಆಸೆಗಳವ, ನಿಮಗೆಷ್ಟು ಆಸೆಗಳವ, ಯಾರಿಗೆಷ್ಟು ಆಸೆಗಳವ? ಈ ಪ್ರಪಂಚವೆಲ್ಲ ಆಸೆಯಲ್ಲಿ ಸತ್ತು ಹೋಗ್ತದೆ. ಅದಕ್ಕೆ ಅಲ್ಲಮಾಪ್ರಭುದೇವರು ಹೇಳ್ತಾರೆ, ಆಸೆಗೆ ಸತ್ತದು ಕೋಟಿ, ಆಮಿಷಕ್ಕೆ ಸತ್ತದು ಕೋಟಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರನಾರನು ಕಾಣೆ ಅಂತ ಏನು ಮಾತಾಡ್ತಾರೆ. ಹೆಣ್ಣು ಬೇಕನ್ಸತ್ತಾರ, ಹೊನ್ನು ಬೇಕನ್ಸತ್ತಾರ, ಮಣ್ಣು ಬೇಕನ್ಸತ್ತಾರ, ಭಗವಂತ ಬೇಕಂತ ಸತ್ತವ್ರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಒಬ್ಬ ಕೃಷ್ಣ ಪರಮಾತ್ಮ ಬೇಕಂತ ಮೀರಾಬಾಯಿ ಹೋದ್ಲು, ಒಬ್ಬ ಕಬೀರ್ ದಾಸ್, ಒಬ್ಬ ಮೌನೇಶ್ವರ, ಒಬ್ಬ ಶರಣಬಸಪ್ಪ. ಇಡೀ ನಮ್ಮ 140 ಕೋಟಿ ಜನಸಂಖ್ಯೆಯಲ್ಲಿ ಒಂದು 50-60 ಜನ ಮಾತ್ರ ಸಿಗ್ತಾರನ್ನುವಂಥ ಮಾತು ಹೇಳಿದಾಗ ಈ ಪ್ರಪಂಚವೆಲ್ಲ ಆಸೆ 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 ಒಳಗೆ ನಾನು ಈ ಕಾರ್ಯಕರ್ತರಿಗೆ ಹೇಳ್ತೀನಿ, ನಿಮಗೆ ಏನೇನು ಆಸೆ ಅವ ಬರ್ಕೊಂಬರ್ರಿ ಅಂತ ಎಲ್ಲರಿಗೂ ಒಂದೊಂದು 100 ಪೇಜಿನ ಕಾಪಿ ಕೊಟ್ರಂತ ತಿಳ್ಕೊರಿ. 100 ಪೇಜಿನ ಕಾಪಿ ಎಲ್ಲರಿಗೂ ಕೊಟ್ಟು ನಾಳೆಗೆ ನಿಮ್ಮ ಮನಸ್ಸಿನಾಗ ಏನೇನು ಆಸೆ ಅವಂತ ಬರ್ಕೊಂಡು ಬರ್ರಿ ಅಂತಂದ್ರೆ, ಪುರಾಣ ಚಾಲು ಆಗ್ಯದ್ರಿ ಇನ್ನೂ ಬಂದಿಲ್ಲ ಅಂದ್ರೆ ಇನ್ನೂ ಬರೆಯವ್ರಿ ಅಂತಾರೆ. ಅಷ್ಟು ನಮಗೇನವ ಆಸೆಗಳು. ಸುಮ್ಮನೆ ಒಂದು ಸಲ ಕುಂತು ಮನ್ಯಾಗ ರಾತ್ರಿ ಮಕ್ಕಳ ಮುಂದೆ ವಿಚಾರ ಮಾಡಿರಿ, ಏನೇನು ಆಸೆಗಳವ ನಿಮ್ಮ ಜೀವನದಾಗ ಅಂತಂದ್ರೆ ಅಸಂಖ್ಯಾತ ಅಂತ ಕರೀತಾರೆ. ಅದು ಲೆಕ್ಕಕ್ಕೆ ಸಿಗಂಗಿಲ್ಲ. ನನಗೆ ಒಳ್ಳೇದಾಗಬೇಕು, ನನ್ನ ಆರೋಗ್ಯ ಸುಖಾಗಬೇಕು, ಮಕ್ಕಳಿಗೆ ಒಳ್ಳೇದಾಗಬೇಕು, ಹಳೆಗೆ ಒಳ್ಳೇದಾಗಬೇಕು, 100 ನಮ್ಮ 7 ಜನ್ಮಕ್ಕೆ ತನ್ನ ಒಳ್ಳೇದಾಗಬೇಕು, ಮಕ್ಕಳಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಮದುವೆ ಆಗಬೇಕು, ಹೊಲ ಬೆಳಿಬೇಕು, ಬಂಗಾರ ಬೇಕು, ಬೆಳ್ಳಿ ಬೇಕು. ಇದ್ರ ಜೊತೆಗೆ ನಮಗೆ ಬೇಕು ಜೊತೆಗೆ ಅವನು ಹೊಲ ಬೆಳಿಬಾರ್ದು, ಅವ್ರ ಲಗ್ನ ಆಗಬಾರ್ದು, ಇವು ಬೇರೆ. ಮತ್ತು ಅವನು ಆಸೆನೇ. ಒಳ್ಳೆಯ ಆಸೆಗಳು, ಕೆಟ್ಟ ಆಸೆಗಳು, ಗುಣಗಳು, ದುರ್ಗುಣಗಳು. ಅದಕ್ಕೆ ರಸಿಲೋಮ ಅನ್ನುವಂಥ ರಾಕ್ಷಸ ಅಂದ್ರೆ ಇವತ್ತೊಂದು ಕಾಯಿ ಹೊಡೆದ ಕೂಡಲೇ ಮಲ್ಕೊಂಡವ್ರು ಕಾಯಿ ಹೊಡಿತಾರೆ, ಆ ರಾಕ್ಷಸ ಸಾಯ್ತಾನೆ. ಆದರೆ ನಿಮ್ಮ ಹೃದಯದಲ್ಲಿ ಜೀವಂತವಾಗಿರ್ತಕ್ಕಂಥ ರಾಕ್ಷಸ ಯಾರು ಅಂದ್ರೆ ಆಸೆಗಳನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಇವ ಹೆಂಗೆ ಬಂದಂದ್ರೆ, ನನ್ನ 2 ಗೆಳೆಯರನ್ನು ಕೊಂದಳಲ್ಲ ಈ ಹೆಣ್ಣು ಮಗಳು. ಯಾರು? ಜಗತ್ತಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಅಖಿಲಾಂಡ ಬ್ರಹ್ಮಾಂಡ ಕೋಕ್ತಿಯಾಗಿರ್ತಕ್ಕಂಥ ಆ ಮಹಾತಾಯಿ ಈ ಹೆಣ್ಣು ಮಗಳು ನನ್ನ 2 ಗೆಳೆಯರನ್ನು ಭಸ್ಮ ಮಾಡಿದ್ಲಲ್ಲ, ಸುಟ್ಟು ಹಾಕಿದ್ಲಲ್ಲ, ನಾಶ ಮಾಡಿದ್ಲಲ್ಲ ಅಂತ ಹೇಳಿ ಸಿಡಿದು ಬಂದಂತ. ಹೆಂಗೆ ಬಂದ ಅವ ನೋಡ್ರಿ. ಇವತ್ತಿನ ಆ ರಸಿಲೋಮ ಹೆಂಗೆ ಬರ್ತಾನಂದ್ರೆ, ಮಹಾಭಯಂಕರ ರೂಪನಾಗಿ ಯುದ್ಧ ಭೂಮಿಯನ್ನು ಪ್ರವೇಶಿಸಿದನು. ಅವ ಬಂದದ್ದೇ ಏನು ಮಾಡಿದಂದ್ರೆ, ಒತ್ತಿದನು ತನ್ನಯ ಬಲವು ಸಹಿತ. ಒಂದು ಸಲ ಹಿಂಗೆ ಭೂಮಿ ಮೇಲೆ ಕಾಲಿಗೆ ಇಟ್ಟರೆ 2 ಫೀಟ್ ತೆಗ್ಗು ಬಿದ್ದಿತ್ತಂತ ಅವನ ಕಾಲಿನ ವಜ್ಜಿಗೆ. ಏನಿರಬೇಕು ಅವನ ಆಕಾರ. 2 ಫೀಟು ಭೂಮಿ ಒಳಗೆ ಹೋಯ್ತಂತ. ಆ ರೀತಿ ಹೆಜ್ಜೆ ಇಡುತ್ತಾ ಬಂದು ಮೆತ್ತಿದನು ಶರಗಳನ್ನು ದೇವಿಯ, ತೆತ್ತಿಸಿದ ನಂಬಿನಲ್ಲಿ ಸಿಂಹದ ರೋಮದಲ್ಲಿ. ಒಂದು ಕ್ಷಣ ಸಿಂಹ ಕೂಡ, ದೇವಿ ಕುಂತಿರ್ತಕ್ಕಂಥ ಸಿಂಹ ಕೂಡ ಇವ ಬಂದದ್ದು ನೋಡಿ ಅಂಜಿ ಹಿಂದಕ್ಕೆ ಸರಿತಂತ ಅನ್ಬೇಕಾದ್ರೆ ಅವ ಎಂಥ ಪುಣ್ಯಾತ್ಮ ಇರ್ಬೇಕು. ಪುಣ್ಯಾತ್ಮನ ಅನ್ಬೇಕು ಅವನಿಗೆ. ಯಾಕಂದ್ರೆ ದೇವಿನ ಅಂಜಿಸ್ತಾನಂದ್ರೆ ಅವನ ಸಾಮಾನ್ಯನ. ಎತ್ತ ಕಾಣಲು ಬಾರದ ಈ ಜಗವೆತ್ತಲೆತ್ತಲು ಶರಮಯವು ಕಾರ್ಗತ್ತಲೆಯು ಮುಸುಕಿದು ರಸಿಲೋಮನ ಶರಾಳಿಯಲಿ. ರಸಿಲೋಮ ಬಿಟ್ಟಿರ್ತಕ್ಕಂಥ ಬಾಣಗಳು ಅವನ ಬಳಿ ಒಂದು ಅದ್ಭುತವಾದ ಶಕ್ತಿ ಇತ್ತಂತ. ಒಂದು ಬಾಣವನ್ನು ಬಿಟ್ಟರದು 1000 ಬಾಣ ಆಗಿ ಹೋಗ್ತಿತ್ತಂತ. ಹೆಂಗದ ನೋಡ್ರಿ. ಬಿಡೋದು ಒಂದೇ ಬಾಣ, ಅದು 1000 ಬಾಣಗಳಾಗಿ ಹೋಗಬೇಕಾದ್ರೆ ಒಂದು 100 ಬಾಣಗಳನ್ನು ಬಿಟ್ಟರೆ 1,00,000 ಬಾಣಗಳಾಗಿ ಹೋಗಿ ದೇವಿಯ ಮೈ ತುಂಬ, ದೇವಿಯ ಸುತ್ತ, ಸಿಂಹದ ಸುತ್ತ ಹಿಂಗೆ ನೋಡಿದ್ರೆ ಬಾಣಗಳ ಗುಡ್ಡದ ನಡುವ ದೇವಿ ಸಿಕ್ಕೊಂಡು ಬಿದ್ದಿಲ್ಲಂತಕ್ಕಂಥ ಮಾತನ್ನು ಇಲ್ಲಿ ಕವಿ ಬರೀತಾರೆ. ಮೆಚ್ಚಿದನೆಂದರ ರಸಿಲೋಮ ದೇವಿಂಗೆ. ಅವನ ಮಾತು ನೋಡ್ರಿ ಎಷ್ಟು ಚಂದ. ಎಲೆ ಹೆಣ್ಣೆ, ಚಿದಾನಂದೌತರು ಬರೀತಾರೆ, ಎಲೆ ಹೆಣ್ಣೆ, ನನ್ನ ಗೆಳೆಯರಾಗಿರ್ತಕ್ಕಂಥ ರುಧಾಗ್ರ ಮತ್ತು ಚಿಕ್ಷುರ ಅಂತಕ್ಕಂಥ ಮಹಾಬಲಶಾಲಿಗಳನ್ನು ಕೊಂದೆಲ್ಲ, ಮೆಚ್ಚಿದೆನು ನಿನ್ನ ಶೌರ್ಯಕ್ಕೆ. ಈಗಂತಾರೆ ಹುಡುಗರಿಂದ ಚಲೋದೇನು ಬರ್ಕೊಂಡು ಬಂದ್ರೆ ಶಬ್ಬಾಷ್, ಈಗ ಒಂದು ಚಾಕ್ಲೇಟ್ ತೊಗೊಂತ ಹೆಂಗೆ ಕೊಡ್ತಾರಲ್ಲ, ನಿನಗೆ ನಾನು ಮೆಚ್ಚಿಕೊಂಡಿದ್ದೇನೆ. ಮತ್ತೆ ಧನುರಹಿತರ ದೇವಯ್ಯ, ಮುತ್ತಿದನು ಸರಳಲಿಯ ದೇವಿಯ, ಮತ್ತೆ ಕಡಿದಳು ರಥವ, ಮತ್ತಡರಿದನು ಹೊಸ ರಥವ. ಯಾವ ಪ್ರಕಾರ ಅವನ ಬಾಣಗಳ ಸುರಿಮಳೆಯನ್ನು ಸುರಿದ್ನಲ್ಲ, ಆಗ ದೇವಿ ತನ್ನ ಬಾಣಗಳಿಂದ ಅವನ ಲಕ್ಷ ಬಾಣಗಳನ್ನು ಸಂಹಾರ ಮಾಡಿದ್ಲು. ಮತ್ತು ಹೊಸ ಬಾಣಗಳು ಬಂದವು, ಹೊಸ ರಥ ಬಂತು. ದೇವಿ ಒಂದು ಬಾಣ ಬಿಟ್ರೆ ಅವನು ಕುಂತಿರ್ತಕ್ಕಂಥ ರಥ ಕಿಲೋಮೀಟರ್ ಗಟ್ಟಲೆ ಹೋಗಿ ಬಿಡ್ತಿತ್ತು. ಇಲ್ಲಿ ಹೊಡೆದ್ರೆ ಎಡ್ರಮೆಗೆ ಹೋಗಿ ಬೀಳ್ತಿತ್ತು. ಏನು ಮಾಡಬೇಕು? ಆ ಬಾಣ ಬಿಟ್ಟಾಗ ಆ ರಥ ಹೋಗಿ ಬಿದ್ದರೆ ಮತ್ತೆ ಅಂಥದೊಂದು ರಥ ಅಲ್ಲಿ ಸೃಷ್ಟಿ ಆಗ್ತಿತ್ತಂತ.
ದುಷ್ಟರಿಗೆ ಶಕ್ತಿ ಜಾಸ್ತಿ ಇರ್ತದೆ, ಗೊತ್ತಿರಲಿ ನಿಮಗೆ. ಅಂತಾರೆ ನೋಡ್ರಿ, ಮನುಷ್ಯ ಭಾಳ ಪಾಪದ ಕೆಲಸ ಮಾಡ್ತಾನೆ ರೀ, ಆದ್ರೆ ಅವನದೇ ನಡೀತದೆ ರೀ ಊರಾಗ ಅಂತಾರೆ ನೋಡ್ರಿ. ಕೇಳಿರ್ಲಿ, ಒಂದು ಕಾಯಿ ಇಲ್ಲ, ಒಂದು ಕರ್ಪೂರ ಇಲ್ಲ, ಒಂದು ದೇವರಿಲ್ಲ, ಒಂದು ದಿಂಡ್ರಿಲ್ಲ, ಆದ್ರೆ ಏನು ರೀ ಅವ್ನಿಗೆ ಊರಿಗೆ ಅನಿಸ್ತದಂತಾರೆ. ಯಾಕಂದ್ರೆ ಸಣ್ಣವರಿಗೆ ಶಕ್ತಿ ಜಾಸ್ತಿ ಇರ್ತದ, ಯಾಕಂದ್ರೆ ದುಷ್ಟತನವನ್ನು ಮಾಡ್ತಾ ಇರ್ತಾರೆ. ನಿಮ್ಗೊಂದು ಮಾತು ಹೇಳ್ತೀನಿ, ಭಾಳ ಚಲೋ ಅದ. ಇದನ್ನು ಕೂಡ ಒಬ್ಬ ಕವಿ ಬರೀತಾರೆ, ಭಾಳ ಚಂದಿದೆ. ಹೌದಾ? ಆನಿನ ನೋಡಿದ್ರೆ ಯಾರಿಗಾರು ಅಂಜಿಕೆ ಬಂದದನು? ಆನೆ ಬಾಜು ನಿಂತು ಫೋಟೋ ತೆಗೆಸ್ಕೊತಾರ, ಆನೆ ಸಂಗಡ ಸೆಲ್ಫಿ ತೆಗೆಸ್ಕೊಂತಾರ, ಆನೆ ಮೇಲೆ ಕುಂದಿರ್ತಾರ. ಹೌದಾ? ಆನೆ ಭಾಳ ದೊಡ್ಡದದ. ಚೇಳು ನೋಡಿದ್ರೆ ಇಷ್ಟೇ ಅದ, ಕೈ ನೋಡ್ತಿರಲಿ ಇಷ್ಟೇ ಅದ ಚೇಳು. ಅದು ತನ್ನ ಹಿಂಗೆ ಕೊಂಡಿ ಹಿಂಗೆ ಮಾಡ್ಕೊಂಡು ಹೊಂಟಿತಂತ ತಿಳ್ಕೊರಿ. ಇಲ್ಲಿ ಯಾರು ಒಬ್ಬರು ಇದ್ರೆ ಕೇಳ್ರಿ, ಆನೆಗೆ ಅನ್ಸಂಗಿಲ್ಲ, ಚೇಳಿಗೆ ಅನ್ಸ್ತಾರಂದ್ರೆ ಸಣ್ಣವರಿಗೆ ತಾಕತ್ತು ಭಾಳ ಇದ್ದಂಗೆ ಕಾಣ್ತದೆ. ತೆಂಗು ತಾಳೆಗಳ ಮರವನ್ನು ನೋಡಿದರೆ ಆಗಲಾರದ ಭಯ, ಗಿಡ್ಡ ಮೆಣಸಿನ ಗಿಡವನ್ನು ನೋಡಿದರೆ ಬಂತು. ತೆಂಗಿನ ಗಿಡ ಇಷ್ಟು ಎತ್ತರ ಇರ್ತದ, ಅದು ನೋಡ್ತಾರೆ ಎಷ್ಟು ಚಂದದ ಅಂತಾರ, ಅದ್ರ ಜೊತೆಗೆ ನಿಂತು ಫೋಟೋ ತೆಗೆಸ್ಕೊತಾರ. ಆದರೆ ಬ್ಯಾಡಿಗೆ ಮೆಣಸಿಕಾಯಿ ಅಂತ ಇರ್ತದೆ, ಬರೋಬ್ಬರಿ ಒಂದು ಇಂಚ್ ಇರ್ತದೆ, ಕಡಿಬಾರದ ಕಡಿದ್ರೆ 7 ಜನ್ಮ ನೆನಪಾತವ. ಇಷ್ಟೇ ಇರ್ತದೆ ಮೆಣಸಿಕಾಯಿ. ಅಂದ್ರೆ ತೆಂಗಿನ ಗಿಡ ತಾಳೆ ಗಿಡವನ್ನು ನೋಡಿದರೆ ಆಗಲಾರದ ಭಯ, ಗಿಡ್ಡ ಮೆಣಸಿನಕಾಯಿಯನ್ನು ನೋಡಿ ಬಂತು. ಹಿಮಾಲಯ ಪರ್ವತವನ್ನು ನೋಡಿದರೆ ಆಗಲಾರದ ಭಯ, ಹುಚ್ಚನ ಕೈಯೊಳಗಿನ ಕಲ್ಲು ನೋಡಿದರೆ ಬಂತು ಅಂತ ಎಷ್ಟು ಚೆನ್ನಾಗಿದೆ. ಹಿಮಾಲಯ ಪರ್ವತ ನೋಡಿದ್ರೆ ಯಾರಿಗೂ ಅಂಜಿಕೆ ಬಂದಿಲ್ಲ, ಶಾಪುರ್ ಗುಡ್ಡ ನೋಡಿದ್ರೆ ಯಾರಿಗೂ ಅಂಜಿಕೆ ಬಂದಿಲ್ಲ, ಸುರಪುರ ಯಾದಗಿರಿ ಗುಡ್ಡ ನೋಡಿದ್ರೆ ಯಾರಿಗೂ ಅಂಜಿಕೆ ಬಂದಿಲ್ಲ. ಆ ಗುಡ್ಡದ ಮೇಲೆ ನಿಂತು ಊಟ ಮಾಡಿ ಬರ್ತಾರೆ, ಪಿಕ್ನಿಕ್ ಹೋಗಿ ಬರ್ತಾರೆ. ಮತ್ತು ಎಲ್ಲರ ಹಂಚಿನಾಳ್ ಗ್ರಾಮದಾಗ ಬರೋಬಂದು ಒಬ್ಬ ಹುಚ್ಚ ಒಂದು ಈಟೆ ಕಲ್ಲು ಹಿಡ್ಕೊಂಡು ಕೈಯಾಗಿ ನಿಂತಿದ್ದಂತಂದ್ರೆ, ಅಣ್ಣ ನಮಸ್ಕಾರ ಪಯಪ್ಪ ಬೇಡ, ಇಷ್ಟ ಕಲ್ಲಿಗೆ ಅನಿಸ್ತೀವಿ. ಯಾಕೆ ಹೇಳ್ತೀನಿ ಮಾತಂದ್ರೆ, ದುಷ್ಟರಿಗೆ ಬಹಳ ಬಲ ಇರ್ತದ, ಶಿಷ್ಟರಿಗೆ ಬಹಳ ಕಡಿಮೆ ಇರ್ತಂತಕ್ಕಂಥ ಮಾತನ್ನು ಹೇಳ್ತಾರೆ. ಮಿತ್ತ ಕೇಳಿದ ಪರಿಯಲಿಂತ 50 ಲೆಕ್ಕದಿರಥ ಕಡಿಯ ಸೈ ಮತ್ತೆ ಮೆಚ್ಚಿದನೆಂದ ಅರಸಿಲೋಮ ದೇವಿಂಗೆ. ಅವ ಹೇಳಿದಂತ, ಏನೋ ಇಬ್ಬರನ್ನ ಕೊಂದಿದಿ, ನನ್ನ ಗೆಳೆಯರನ್ನ ಕಳ್ಕೊಳ್ಳೋದು ನನ್ನ ಹಣೆ ಬರದಾಗಿತ್ತು, ಇಷ್ಟಕ್ಕೆ ಬಿಡ್ತೀನಿ, ಸೀದಾ ಹಾದಿ ಒಳ್ಳೆಯದಾಯ್ತು, ಇಲ್ಲಂದ್ರೆ ನಿನ್ನ ಹಣೆ ಬಾರ ಚಲೋ ಇಲ್ಲ ಅಂತಾನೆ. ಯಾರಿಗೆ? ದೇವಿಗೆ ಹೇಳ್ದ. ನಡುಗಿದರು ನಿರ್ಜರರು ಮಲ್ಕಂಸ ನಡುಗಿದರು ನಿರ್ಜರರು. ನಿರ್ಜರರು ಅಂದರೆ ದೇವತೆಗಳು ನಡುಗಿಬಿಟ್ರು ಅಂತ ನೋಡಿ. ಬ್ರಹ್ಮ ವಿಷ್ಣು ಮಹೇಶ ಗಂಧರ್ವ ಕಿನ್ನರ ಕೆಂಪುರುಷ 33 ಕೋಟಿ ದೇವತೆಗಳು ಅಂಜಿ ಹಿಂದಕ್ಕೆ ಸರದ್ರಂತ ಅವನು ನೋಡಿ ಬರೀತಾರೆ ಪುರಾಣದಲ್ಲಿ. ನಡುಗಿದರು ನಿರ್ಜರರು, ಅವನ ಆಯುಧಗಳ ಅಬ್ಬರವ ಕಂಡು ಒಡೆದು ಚೂರ ಆಗುದುರಿದವು ಮರಳಿದವು ಬಹು ಜಲಧಿ. ಬಾವಿ ಒಳಗೆ ನೀರು ಹಿಂಗೆ ಸಿಡಿದು ಮ್ಯಾಲ ಬಂತಂತ, ಹೊರಗೆ ಬಂತಂತ, ಅಂಜು ಹೊರಗೆ ಬಂತಂತ ಹೇಳ್ತಾರೆ. ಸಮುದ್ರಕ್ಕೂ ಉಕ್ಕು ಬಂತು, ನಕ್ಷತ್ರಗಳು ಜಾರಿ ಬಿದ್ದವು, ಸೂರ್ಯ ಮರೆಯಾಗಿ ಹೋದ, ಚಂದ್ರ ಮರೆಯಾಗಿ ಹೋದ. ಸೂರ್ಯ ಚಂದ್ರ ಗ್ರಹ ತಾರೆಗಳು ಮರೆಯಾಗಬೇಕಾದ್ರೆ ಅವನ ಬಲ ಎಂಥದ್ದಿರಬೇಕು. ಆಗ ದೇವಿ ಅಂದಂತ, ಯಾವ ದೇವರ ಪೂಜೆ ಮಾಡಿ ಇಂಥ ಬಲ ಪಡ್ಕೊಂಡಿದ್ದೆವು ಅಂದಂತಕ್ಕೆ ತಾಯಿ ಆಕಿನ ಬಾಯಾಗ ಆ ಮಾತು ಬರಬೇಕಾದ್ರೆ. ಸಿಡಿಲಿನಂದದಿ ಬಲುಗಡೆ ಇಕ್ಕಡಿಯ ಮಾಡಿದಳಾಗ ಶಾಂಭವಿ, ಒಡನೆ ಕೊಂಡನು ಶೂಲವನು ಸರಕ್ಕುಲ ಸುರೋಮ. ಶೂಲದಿಂದ ಹಿಂಗೆ ತಿವಿಬೇಕಂತ ಹಿಂಗೆ ಹೊಡೆದ್ರೆ ಆಕೆ ಕೈಯಲ್ಲಿನ ತ್ರಿಶೂಲವನ್ನು ತೆಗೆದು ಹಿಂಗೆ ಮುರಿದು ಒಗೆದು ಬಿಟ್ಟನಂತವ. ಇದು ರಾಕ್ಷಸ ಮಾಡಿದ್ದಾಯ್ತು. ನಮ್ಮೊಳಗಿರ್ತಕ್ಕಂಥ ಆಸೆಗಳವಲ್ಲ, ಅವನಂಥ ರಾಕ್ಷಸ, ಅವೇ ರಾಕ್ಷಸರು. ನಿಮಗೊಂದು ಆಸೆ ಅದ, ನನಗೊಂದು ಆಸೆ, ಒಂದಲ್ಲ, ನಿಮಗೆ 1000 ಆಸೆಗಳವ, ನನಗೆ 1000 ಆಸೆಗಳವ. ಪ್ರತಿನಿತ್ಯ ನಮ್ಮನ್ನು ಹಣ್ಣು ಮಾಡ್ಲಕತ್ತೇವೆ. ಹೆಂಗಂದ್ರೆ ರಸಿಲೋಮ ಹೆಂಗೆ ಮಾಡ್ಲಕತ್ತೇನಲ್ಲ ಹಂಗೆ ನಮ್ಮ ಆಸೆಗಳು ಮಾಡ್ತಾ ಇದ್ದಾವೆ. ಹೌದು. ಬಾಜು ಮನೆಯವ್ರೊಂದು 50 ಇಂಚಿನ ಟಿ ವಿ ತಂದ್ರು ಅಂದ್ರೆ ಶುರು ಆಯ್ತು ನೋಡ್ರಿ ಆಸೆಗಳು. ಏನು ಟಿ ವಿ ನೋಡ್ತಾವೆ ನಮ್ಮ ಇವ್ರಿಗೆ ತರೋದು ಇಲ್ಲ ಒಳಗೆ. ಏನು ಟಿ ವಿ ನೋಡ್ತಾವೆ ಹಗಲ ರಾತ್ರಿ ಕೊಡೆಗಳು ಬೈದೆ. ಟಿ ವಿಗೆ ಬೆಂಕಿ ಹಚ್ಚಬಾರ್ದು, ನೀನು ಆಸೆಕ್ಕೆ ಬೆಂಕಿ ಹಚ್ಚಬೇಕು. ಯಾವುದಾದ್ರೂ ಒಂದು ಹೆಲಿಕಾಪ್ಟರ್ನಾಗ ಕುಂತು ಯಾರು ಹೋದ್ರಂದ್ರೆ ನಾನು ಕೂಡ್ಬೇಕನ್ನೋ ಆಸೆ ಆಗ್ತದೆ. ಒಂದು ಕಾರ್ ಹೋಯ್ತಂದ್ರೆ ನನಗೂ ನೀ ಏನು ನೋಡ್ತೀಯ ಅದೆಲ್ಲ ಬೇಕಾಗ್ತದೆ. ಮನುಷ್ಯವಲ್ಯ ಅನ್ನೋದು ಒಂದೇ ಒಂದು ಗೊತ್ತಿರಲಿ ಈ ಪ್ರಪಂಚದೊಳಗೆ. ಇದು ಬ್ಯಾಡ ಅನ್ನೋದು ಒಂದೇ ಒಂದು ಯಾವುದಂದ್ರೆ ಸಾವು. ಇಲ್ಲಿಂತ ಬೆಡ್ಕೊರಿ, ಅವ್ವ ನನಗೆ ಸಾವು ಕೊಡು, ಬೆಡ್ತೀವನ.
ಹೆಂಗಾರ ಸಾಯಲಿ ಸಾಧ್ಯ ಮಕ್ಕಳಾವ ಮೊಮ್ಮಕ್ಕಳಾವ ಮಕ್ಕಳು ಲಗ್ನ ಮಾಡಬೇಕು. ಮಕ್ಕಳಿಗೆ ಮೊಮ್ಮಕ್ಕಳು ನೋಡಬೇಕು, ಅವಕ್ಕೆ ಲಗ್ನ ಮಾಡಬೇಕು, ಬರೀ ಇದೆ. ಅಮ್ಮ ತಾಯಿ ಬೇಕಾದಷ್ಟು ಉಂಡೆ ತಿಂದೆ, ನಿನ್ನ ಆರಾಮಿದ್ದೀನಿ, ಎಲ್ಲ ಆಯಿತು, ನಿನ್ನ ಕೃಪಾಲಿಂದ ಒಂದು 90-100 ವರ್ಷ ಬದುಕೀನಿ, ಯಾವಾಗ ಕರ್ಕೋತಿ ಯವ್ವ ಅನ್ನಂಗಿಲ್ಲ. ಏನಂತದ ಎಲ್ರಿ ಇನ್ನು 10 ವರ್ಷ ಸೇರ್ತೀನಂತ. 10 ವರ್ಷ 20 110 120 ಹದ್ದಿನಂಗೆ ಬದುಕಿದ್ರು ಕೂಡ ಇವಕ್ಕೆ ಆಸೆ ಅನ್ನೋದು ಮುಗಿಯಂಗಿಲ್ಲ. ಎಷ್ಟು ಆಸೆ ಅದಂದ್ರೆ ಒಬ್ಬ ಮುದುಕಿಗೆ ಒಮ್ಮೆ ಸೀರಿಯಸ್ ಆಯ್ತಂತ, ಭಾಳ ಮಜಾ ಅದ ಕೇಳ್ರಿ. ಅವನಿಗೊಂದು 100 ಆಗಿದ್ದು ಮತ್ತು ಈಕೆ ಒಂದು 10 ಕಮ್ಮಿ ಅಂದರೆ 90 ಆಗಿರ್ಬೇಕು. ಎಲ್ಲ ಹಲ್ಲು ಹೋಗಿ ಬೆನ್ನು ಬಾಗಿ ಏನೇನೇನೇನು ಇರಲಿಲ್ಲ, ಮಾತಾಡ್ಲಕ್ಕೆ ಬರ್ತಿದ್ದಿಲ್ಲ, ಕಿವಿ ಜೋತ್ ಬಿದ್ದಿದ್ದು, ಬಾಯಿ ಒಂದು ಮನೆ ಆಗಿತ್ತು, ಉಣ್ಲಕ್ಕೆ ಬರ್ತಿದ್ರು, ಕೈ ಅಂತ ಆಟ ನಡೀತಿತ್ತು, ಎಲ್ಲ ಇಷ್ಟ ಆದ್ರೂ ಬದುಕಬೇಕಂತದ ಮನುಷ್ಯ. ಚಹಾ ಕುಡಿಲಕ್ಕೆ ಕಪ್ಪು ಬಸಿ ಕೊಟ್ರೆ ಕಪ್ಪು ಬಸಿ ಹಿಂಗೆ ಆಗ್ತದ, ಕೊಡಿ ನಮ್ಮನ್ನು ಯಾಕೆ ಬದುಕಬೇಕ, 1000 ಬರೋಲ್ದಂತ ಅನ್ನಂಗಿಲ್ಲ. ಇನ್ನ ಬದುಕಿಲ್ಲ. ಮುತ್ತೆಗ ಈಗ ಒಮ್ಮೆ ಸೀರಿಯಸ್ ಆಯ್ತಂತ. ಆಸೆ ಹೆಂಗಿರ್ತದೆ ಮನುಷ್ಯನ ಅಂತ ಹೇಳಕತ್ತೀನಿ ನಿಮ್ಗೆ. ಒಂದು ದವಾಖಾನಿಯೊಳಗೆ ಈ ಕಡೆ ಮಂಚಕ್ಕೆ ಮುತ್ತೆನ್ನ ಹಾಕಿದ್ರು, ಈ ಕಡೆ ಮಂಚಕ್ಕೆ ಆಯಿನ ಹಾಕಿದ್ರು, ಒಂದೇ ವಾರಣ್ಣೆಗೆ. ಇದು ಜೋಕಿದು. ಮಾತಾಡ್ಸ್ಲಕ್ಕೆ ಬಂದವರೆಲ್ಲ ಬಂದರು, ಮೋಸಂಬಿ ಹಿಡ್ಕೊಂಡು, ನಿಂಬೆ ಹಣ್ಣು ಹಿಡ್ಕೊಂಡು, ಬ್ರೆಡ್ ಹಿಡ್ಕೊಂಡು. ಅವರು ಯಾಕೆ ಬರ್ತಾರಂದ್ರೆ ಹೋಲಿಲ್ಲ ಅಂದ್ರೆ ಏನಂತಾರಂತ ಬಂದಿರ್ತಾರೆ, ಹೊರತಾಗಿ ಇವ್ರು ಬದುಕಲಿ ಅಂತ ಬಂದಿರಲ್ಲ, ಗೊತ್ತಿರಲಿ ನಿಮಗೆ. ಎಲ್ಲರೂ ಬಂದಾರ ನಾವು ಹೋಗ್ಲಿಕ್ರಿ, ಹಂಗಾಗಿ ಎಲ್ಲರೂ ಬಂದಾರ ನಾವು ಹೋಗ್ಲಿಕ್ರಿ. ಹೊಸ ಮಂದಿ ಬರೋದೇ ಆಸ್ಪತ್ರೆ ತುಂಬ ಬ್ರೆಡ್ಡು ಮತ್ತು ಅವಕ್ಕೆ ತಿನ್ನಕ್ಕೆ ಬರ್ತದ, ಏನಿಲ್ಲ, ಸುಮ್ಮ ಒಯ್ಯೋದಿಟ್ಟು ಬರ. ಮುತ್ತೆ ಕೇಳ್ತಿದ್ದಂತ, ಆಯ್ ಹಾದ್ಲ ಈಕಿ ಕೇಳ್ತಿದ್ದಂತ, ನಿಮ್ಮ ಮುತ್ತೆ ಹಾದ್ನ, ಇದನ್ನೂ ಹೋಗೋವಲ್ದು ಅದನ್ನೂ ಆಯುಷ್ಯ ಮುಗಿಬೇಕಲ್ಲ. ಅನ್ನದ ಋಣ ನೀರಿನ ಋಣ ಮುಗಿಯ ತನಕ ನಾವು ಸಾಯ್ಬೇಕಂದ್ರೆ ಎಂದೂ ಸಾಯಂಗಿಲ್ಲ, ತಿಳ್ಕೊರ್ರಿ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರೆ ಇರೋದು, ಒಂದು ಅಗಳು ಬಾಕಿ ಇದ್ರು ಮನುಷ್ಯ ಸಾಯಂಗ, ಅದಿಟ್ಟು ತಿಂದೇ ಸಾಯ್ತದೆ ಈ ಜೀವ. 8 ದಿನ ಹೋಯ್ತು, 15 ದಿನ ಹೋಯ್ತು, ತಿಂಗಳು ಹೋಯ್ತು, 2 ಹೋಗೋಲು, ಜೀವ ಹೋಗೋಲು, ಗ್ಲುಕೋಸ್ ಹಚ್ಚಾರ, ಏನು ಮಾಡಿದ್ರು ಬಂದು ಬಳದ ಅನ್ನೋದು ಒಂದು ಸಾಯ ಇಂಜೆಕ್ಷನ್ ಕೊಡ್ರಿ ಅಂತ ಒಂದೊಂದು ಸಾಯೋ ಇಂಜೆಕ್ಷನ್ ಕೊಡ್ರಿ. ಕಡೀಗ ಹಿಂಗಾಗಿ ಆಯ್ನೇ ಹಾದ್ಲು, ಗೊತ್ತಾಗ್ತಲ್ಲ ಹಾದ್ಲು ಅಂದ್ರೆ. ಮುತ್ತೇನ ಕಿವಿಯಾಗ ಬಾಯಿ ಇಟ್ಟು ಹೇಳಿದ್ರಂತ, ಯಾಕಂದ್ರೆ ಕಿವಿ ಕೇಳ್ತಿದ್ದಿಲ್ಲ. ಏನಂದ್ರು, ಮುತ್ಯ ಏನು ಆಯ್ ಹಾದ್ಲ, ಹಂಗಾದ್ರೆ ನನಗೆ ಇನ್ನೊಂದು ಕನ್ಯಾ ನೋಡ್ರಿ. ತಾಸು 2 ತಾಸ್ನಾಗ ದಿವಸ 2 ಅದನ್ನು ಸಾಯ್ತದ. ಅಂಥದ್ರೊಳಗೂ ಸಾವಿನ ಬಾಯೊಳಗೆ ಕೈ ಇಟ್ಟಾಗನು, ಕುಣ್ಯಾಗ ಕಾಲಿಟ್ಕೊಂಡು ಕುಂತಾಗನು ಮನುಷ್ಯನ ಆಸೆಗಳು ಮುಗಿಯೋದೇ ಇಲ್ಲ. ಇದು ರಸಿಲೋಮನ ಕಥೆ ಇಲ್ಲ, ನಿಮ್ಮ ಜೀವನದ ಕಥೆ ಅದು ಈ ಪುರಾಣ. ಏನು ಆ ವಯಸ್ಸಿನ ಕನ್ಯೆ ಯಾರು ಕೊಡ್ತಾರ, ಕೊಟ್ರೆ ಮಾಡ್ಕೋತದ, ಮಾಡ್ಕೊಂಡ್ರೆ ಚಂದ ಕಾಣ್ತದ. ಆದ್ರೆ ಆಸೆ ಅನ್ನೋದು ಎಷ್ಟು ಜೀವಂತದನ್ನೋ ಮಾತು ಹೇಳ್ತಾರೆ. ಈ ಆಸೆಗಳು ಹೆಂಗವ ಜೀವನದಲ್ಲಿ ಎಷ್ಟು ಸುಂದರ ಹೇಳ್ತಾರೆ. ನಾ ಭಾಳಷ್ಟು ಆಸೆಗಳ ಮೇಲೇ ಒಂದು 50 ಕತೆ ಹೇಳ್ಬೋದು, ಹೇಳೋಕ್ಕೆ ಟೈಮ್ ಇಲ್ಲ. ಮತ್ತೆಂದಾರ ಒಂದು ದಿವಸ ಹಂಚಿನಾಳ ಗ್ರಾಮದಲ್ಲಿ ಪುರಾಣ ಹಚ್ಚಬೇಕಂತ ಆಸೆ ಆಗಿತ್ತು ಅಂದ್ರೆ ದೇವರು ನನಗೆ ಆಯುಷ್ಯ ಕೊಟ್ಟರು 1 ತಿಂಗಳು ಯಾವಾಗ ಹೇಳೋದು ನೋಡಮಂತ. ಆ ಕಾಲದಾಗ ಬರಲಿ ಅಂಥ ಕಾಲ. ಆ ಶಕ್ತಿ ನಿಮಗೆ ಕೊಡಲಿ, ಹೇಳೋ ಶಕ್ತಿ ನಮಗೆ ಕೊಡಲಿ, ನಮ್ಮೆಲ್ಲರಿಗೂ ಆ ಶಕ್ತಿ ನಾ ತಾಯಿ ಕೊಡಲಿ. ಒಬ್ಬ ಮನುಷ್ಯ, ಇನ್ನೊಂದು ಕತೆ ಹೇಳ್ತೀನಿ ಆಸೆಗೆ ಸಂಬಂಧಪಟ್ಟಂಗ. ಒಬ್ಬ ಮನುಷ್ಯ, ಇದು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ರು ಈ ಕಥೆಯನ್ನು, ಬಹುಶಃ ಭಾಳೆಲ್ಲ ಕೇಳಿರ್ತೀರಿ. ಹೊಲದಲ್ಲಿ ನೇಗಿಲು ಹೊಡಿತಿದ್ದಂತ, ನೇಗಿಲು ಹೊಡೆಯೋ ಟೈಮ್ನೊಳಗೆ ಸುಮ್ಮನೊಂದು ಸಣ್ಣ ಗುಡಿಸಲ್ದಾಗಿದ್ದ ಒಂದು ಸಣ್ಣ ಮನೆ ಇತ್ತು, ಒಂದು 2 ರೂಮಿಂದ ಒಂದು ಮನೆ ಇತ್ತು. ಗಂಡ ಹೆಂಡತಿ ಬದುಕು ಮಾಡ್ತಾಯಿದ್ರು, ಮಗ ಎಲ್ಲೋ ಇದ್ದ, ಮಕ್ಕಳೆಲ್ಲ ಇದ್ದರು, ಗಂಡ ಹೆಂಡತಿ 2 ಬದುಕು ಮಾಡ್ತಾಯಿದ್ರು. 70-75 ವರ್ಷ ಆಗಿದ್ದು. ನೇಗಿಲು ಹೊಡೆಯೋ ಟೈಮ್ನೊಳಗೆ ಒಂದು ಗಡಿಗೆ ಸಿಕ್ತಂತೆ. ಗಡಿಗೆ ಸಿಕ್ತು, ತೊಗೊಂಡ, ರಾತ್ರಿ ಮನೆಗೆ ಬಂದ. ನೋಡು, ಇವತ್ತು ನೇಗಿಲು ಹೊಡೆಯೋ ಟೈಮ್ನೊಳಗೆ ನನ್ನ ಹೊಲ್ದಾಗ ನೇಗಿಲಿಗೆ ಹತ್ತ ಅಂತ ತಿರುಗಿ ನೋಡಿದ್ರೆ, ಆ ಗಡಿಗೆಯ ಮುಚ್ಚಳವನ್ನು ತೆಗೆದು ನೋಡಿದ್ರೆ 10 ತೊಲಿ ಒಂದೊಂದು ನಾಣ್ಯ ಇದ್ದು ಅಂತ. ಅಂಥವು 99 ಇದ್ದು ಅಂತ ಹೇಳ್ತಲ್ಲ. ಒಂದು ನಾಣ್ಯ 10 ತೊಲಿದಿತ್ತು, ಅಂಥವು 99 ಇದ್ದು. ರಾತ್ರಿ ಕುಂತು ಗಂಡ ಹೆಂಡತಿ ಬಾಗಲ ಹಾಕಿ ಕಂದಿಲ್ ಹಚ್ಕೊಂಡು ದೀಪ ಹಚ್ಕೊಂಡು ಎಣಿಸಿದ್ವು ಕುಂತು. 1 2 3 95 96 97 98 99. ಮುತ್ಯ ಅಂದ,
ಇಟ್ಟಾನ 100 ಇಡಬಾರ್ದೇನು? ಪುಕ್ಕಟೆ ಸಿಕ್ಕದ. ಹೆಣ್ತಿ ಅಂದ್ಲು, ಹಂಗಾಗ್ಲಕ್ಕೆ ಸಾಧ್ಯ ಇಲ್ಲ ಅಂದ್ಲಕ್ಕಿ. ಎಣಸದ್ರಾಗೇನೋ ಫರ್ಕ್ ಆಗ್ಯದ. ಇನ್ನೊಮ್ಮೆ ಎಣಸನ್ 1 1 1 98 90 ಮತ್ತೆ 99 ಅದು. ಅವ ಗಂಡಂದ ಮುದುಕಂದ, ಇಲ್ಲ ಇದು 100 ಇರಬೇಕು, ಇರಂಗಿದ್ರೆ 90 ಇಡ್ಬೇಕಪ್ಪ. 99 ಇಟ್ಟಾನಂದ್ರೆ ಇನ್ನೂ 1 ಇರಬೇಕು. ಇಲ್ಲೇ ನಾ ಜರ ಹೊಲಕ್ಕೆ ಹೋಗಿ ನೋಡಿ ಬರಲಿ ಅಂತದು ಆಸೆ. ಬೆಟ್ಟು ಬೆಳತನ ನಿದ್ದಿಗಟ್ಟಿ ಎಣಿಸಿದ್ರು ಕೂಡ ಚಿಮಣದಾಗಿನ ಎಣ್ಣೆನೇ ಮುಗಿತು, ಕರ್ತಿ ಇವ್ರು ಎಣಸದ ಮುಗಿಲಿಲ್ಲ. 99 ಅಂತ ಖಾಯಂ ಮಾಡ್ಕೊಂಡ್ರು. ಅವ ಗಂಡಂದ ಬಾಜು ಮನೆಯವ್ರು ಕರೆ ಮನೆ ಎಣಸ್ಲಕ್ಕಂಥದ್ದು. ನಿನಗೆ ಹುಚ್ಚಿ ಅಂದವ. ಯಾಕೆ ಅವ್ರಿಗೆ 50 ಕೊಡ್ಬೇಕಂದೇನು? ಕಡೆಗೆ ಅಕ್ಕಿ ಅಂದ್ಲಂತ, ಒಂದು ಕೆಲಸ ಮಾಡಿ ಯಜಮಾನ, ಒಂದು ಕೆಲಸ ಮಾಡಿ. ಏನಂದ್ರೆ ಈ 99ಕ್ಕೂ 100 ಹೆಂಗೆ ಮಾಡಾಮು ಅದನ್ನು ವಿಚಾರ ಮಾಡು. 99 ನಾಣ್ಯಗಳನ್ನು 990 ತೊಲಿ ಬಂಗಾರವನ್ನು ಒಂದು ಕಡೆ ಇಟ್ಟು, ಗಡಿಗೆಯಾಗಿಟ್ಟು, ಮನೆಗೆ ಒಂದು ಕಡೆ ಭದ್ರವಾಗಿಟ್ಟು, ಗಂಡ ಹೆಂಡತಿ ಇನ್ನೊಂದು ನಾಣ್ಯವನ್ನು ಗಳಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ದುಡ್ದು 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 ಎಲಿತನರನ್ನಿ, ಇಲ್ಲಿಂದ ಹಿಡಿದು ಎಡ್ರಮಿತನರನ್ರಿ. ದುಡ್ದು ಹಗಲ ರಾತ್ರಿ ನಿದ್ದಿಗೆಟ್ಟು, ಊಟ ಬಿಟ್ಟು, ಬಿಸಿಲಾಗ ಮಳೆಯಾಗ ಗಾಳ್ಯಾಗ ಚಳಾಗ 10 ತೊಲಿ ಬಂಗಾರ ಅಂದ್ರೆ ಇವತ್ತಿನ ಕಾಲದಾಗ ಒಂದು 10 ಲಕ್ಷ ರೂಪಾಯಿ. ಎಷ್ಟು ದುಡಿದ್ರೂ ಕೂಡ ಒಂದು ನಾಣ್ಯದ ಬೆಲೆಯಾಗಲಿಲ್ಲ. ನಾಣ್ಯವನ್ನು ಸಂಪಾದನೆ ಮಾಡುವ ಭರದಲ್ಲಿ ಊಟ ಬಿಟ್ಟರು, ನಿದ್ದೆ ಬಿಟ್ಟರು, ಹಸಿವು ನಿದ್ದೆ ನೀರಡಿಕೆಗಳನ್ನು ಬಿಟ್ಟರು. ಗಂಡ ದೇವ್ರ ಪೂಜೆ ಮಾಡ್ಲಕತ್ತಿದ್ದಂತ, ಆಕೆಂದಂತ ದೇವ್ರ ಪೂಜೆ ಮಾಡೋದ ಅರ್ಧ ತಾಸಿನೊಳಗೆ ಮತ್ತೊಂದು ಎಷ್ಟರ ಗಳಿಸ್ತಿದ್ ಬಿಡು, ಯಾವ್ದಾರು ಪೂಜೆ ಮಾಡ್ತೀನಿ. 99 ನಾಣ್ಯಗಳು ಅಲ್ಲೇ ಮನೆಗೆ ಬಿದ್ದವು. 99 ನಾಣ್ಯಗಳಂದ್ರೆ 990 ತೊಲಿ ನಾಣ್ಯ ಕೊಟ್ಟರು ಕೂಡ ತೃಪ್ತಿ ಇಲ್ಲ, ಆಸೆ ಈ ಜೀವಕ್ಕೆ. ಆ ಒಂದು ನಾಣ್ಯವನ್ನು ಗಳಿಸೋದ್ರ ಸಲುವಾಗಿ ಹಗಲ ರಾತ್ರಿ ದುಡಿದು ಆರೋಗ್ಯ ಕೆಟ್ಟು ಆ 99 ನಾಣ್ಯಗಳನ್ನು ಅಲ್ಲೇ ಬಿಟ್ಟು ಸತ್ತು ಹೋದ್ರು ಅಂತ ಹೇಳ್ತಾರೆ. ಜೀವ ಅವ್ರ ಆಯುಷ್ಯನೇ ಮುಗಿದೋಯ್ತು. ಅದಕ್ಕೆ ಭಗವಂತ ಯಾರಿಗೆ ಏನನ್ನು ಕೊಟ್ಟ, ಇನ್ನೊಬ್ಬರಿಗೆ ಏನು ಕೊಟ್ಟನಂತ ಒಟ್ಟ ನೋಡ್ಲಕ್ಕೆ ಹೋಗ್ಬೇಡ್ರಿ. ದೇವಿ ಪುರಾಣದ ಸಂದೇಶ ಅದ. ಇವತ್ತು ದೇವಿಯ ಆಶೀರ್ವಾದ ಅದ ನಿಮಗೆ. ಏನು ಕೊಟ್ಟಾನಂತ ತಿಳ್ಕೊಂಡು ನೋಡ್ಲಿಕ್ಕೆ ಹೋಗ್ಬೇಡ್ರಿ. ನಾ MLA ಆಗಿಲ್ಲ ಅಂತಂದ್ರೆ ಏನು MLA ಇಡೀ 140 ಕೋಟಿ MLA ಇರ್ತಾರೆ ಜಗತ್ತಿನಾಗ. ಇಲ್ಲ, ಯಾರು DC ಆಗ್ತಾರೆ, ಯಾರು AC ಆಗ್ತಾರೆ, ಯಾರು ಹೈಸ್ಕೂಲ್ ಟೀಚರ್ ಆಗ್ತಾರೆ, ಒಬ್ಬರು ಕಾಲೇಜ್ ಲೆಕ್ಚರ್, ಒಬ್ಬರು ಯೂನಿವರ್ಸಿಟಿಯಾಗ ಇರ್ತಾರೆ, ಒಬ್ಬ MLA ಆಗ್ತಾರೆ, ಒಬ್ಬ ಮಂತ್ರಿ ಆಗ್ತಾರೆ. ಈ ಆಸೆಗಳಿಗೆ ಮಿತಿನೇ ಇಲ್ಲ. ಒಂದು ನಾಣ್ಯದ ಆಸೆಗಾಗಿ 99 ನಾಣ್ಯಗಳನ್ನು ಕಳ್ಕೊಂಡು ಜೀವ ಕೊಟ್ಟರಲ್ಲ, ಇದು ಅವ್ರ ಕಥೆಯಲ್ಲ, ಇದು ನಿಮ್ಮ ಕಥೆ ಅದ ಈ ಜಗತ್ತಿನಲ್ಲಿ. 5 ಎಕರೆ ಹೊಲ ಅದ, 5 ಎಕರೆ ಹೊಲ ಅದ, ಅವನಿಗೆ 8 ಎಕರೆ ಹೊಲ ಅದ. ನಾ ಇನ್ನೂ 3 ಎಕರೆ ಇಲ್ಲ ಅಂದ್ರೆ ಏನು ಮಾಡ್ಬೇಕು? ಅವ್ನು 3 ಎಕರೆ ಏನು ಕೊಡ್ತಾನ? ಇರುವ 5 ಎಕರೆ ಒಳಗೆ ನೀವು ಬದುಕು ಮಾಡು. ಅಥವಾ ಹಿಂಗೆ ತಿಳ್ಕೊ, ನನಗೆ ಭಗವಂತ 5 ಎಕರೆ ಹೊಲ ಕೊಟ್ಟನ, ಇನ್ನೊಬ್ಬನಿಗೆ ಮಣ್ಣು ಮಾಡ್ಲಿಕ್ಕೆ ಒಂದು ಜಾಗ ಕೊಟ್ಟಿಲ್ಲ, ನನ್ನ ಹೊಲದಾಗಾರ ನಾನು ಮಣ್ಣು ಮಾಡ್ತಾರ, ನನಗಿಷ್ಟರ ಕೊಟ್ಟನ, ನಿನಗಿಂತ ಕಡಿಮೆ ಇದ್ದವನು ನೋಡಿ ಜೀವನ ಮಾಡು. ಅದಕ್ಕೆ ಅಂಥ ಆಸೆಯನ್ನು ಮಾಡಿದರು. ಅದಕ್ಕೆ ಹೇಳ್ತಾರೆ, 10,000 ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು, 10,000 ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು, ಉಪ್ಪಿಲ್ಲದ ಅನ್ನ ಉಂಡೆಲ್ಲೋ ಪ್ರಾಣಿ. 10,000 ಬಂಗಾರದ ನಾಣ್ಯನ ತಿಪ್ಪ್ಯಾಗ ಒಳಗೆ ಮುಚ್ಚಿಟ್ಟು ಉಪ್ಪಿರಲಾರ್ದ ಅನ್ನ ಉಣ್ಣಂತ. ಯಾಕಂತಂದ್ರೆ ಉಪ್ಪು ಹಾಕಿದ್ರೆ ರೊಕ್ಕ ಖರ್ಚಾಗ್ತದೆ, ಉಪ್ಪಿನ ರೊಕ್ಕ ಉಳಿಸ್ತಿದ್ದಂತ ಮನೆಗಮ್ಮ. ಅಕ್ಕಿ ಹಾಕ್ತಿದ್ದ, ಉಪ್ಪು ಉಳಿಸ್ತಿದ್ದ, ಮನೆಗೆ ಅಂತಿದ್ದಂತ. ಇವತ್ತು ಉಪ್ಪಿನ ರೊಕ್ಕ ಉಳಿತು. ಉಪ್ಪಿನ ರೊಕ್ಕ ಉಳಿಸಿ, ಕರಿಬೇವಿನ ರೊಕ್ಕ ಉಳಿಸಿ, ಕೊತ್ತಂಬರಿ ರೊಕ್ಕ ಉಳಿಸಿ ಜೀವನದಾಗ ಏನಾರ ಗಳಿಸ್ಲಿಕ್ಕೆ ಆಗ್ತದೆ ಮನುಷ್ಯನಿಗೆ? ಸಾಧ್ಯವಾದ. ಅದಕ್ಕೆ ಉಣಬೇಕು, ತಿನ್ನಬೇಕು, ಬದುಕು ಮಾಡಬೇಕು, ಉಡಬೇಕು, ದಾನ ಧರ್ಮಗಳನ್ನು ಮಾಡಿ ಇಂಥ ಪುಣ್ಯ ಕಾರ್ಯಗಳಿಗೆ ಕೊಟ್ಟು ಉಳಿದದ್ದು ನಂದು ಅನ್ಬೇಕೆ ಹೊರತಾಗಿ ಎಲ್ಲದಕ್ಕೂ ನಮ್ದಲ್ಲ. ಅದಕ್ಕೆ ರಸಿಲೋಮ ಸಾಯ್ಬೇಕಾದ್ರೆ ಆಸೆಗಳನ್ನು ಮೀರಬೇಕು. ಎಷ್ಟು ಭಗವಂತ ಕೊಟ್ಟ ನಮಗೆ. ಭಾಳ ಮಂದಿ ಅಂತಾರೆ ಈ ಮಾತನ್ನು. ಏನಂತ? ಏನು ಕೊಟ್ಟಂದು ದೇವ್ರು ನಮಗೆ. ಇನ್ನೊಂದು ಮಾತಂತಾರ, ದಯವಿಟ್ಟು ಇನ್ನೇಮದನ್ನು ಅಪ್ಪಿತಪ್ಪಿ ಮಾತು ಬಳಸಬೇಡ್ರಿ. ಏನು ಕೊಟ್ಟಂದು ದೇವ್ರು ನಮಗೆ? ಮಣ್ಣು ಅಂತಾರೆ. ಈ ಪ್ರಪಂಚದೊಳಗೆ ನೀವೇನು ಕಣ್ಣಿಗೆ ಕಾಣಿಸ್ತದಲ್ಲ ಅದೆಲ್ಲ ಮಣ್ಣಿನಿಂದೇ ಬಂದದಂತಕ್ಕಂಥ ಮಾತು ಗೊತ್ತಿಲ್ಲ. ಈ ಕುಂಬಳಕಾಯಿ ಮಣ್ಣಿನೊಳಗೆ ಬಂತು, ಹೌದಾ? ಇಲ್ಲಿರುವ ಹಣ್ಣು ಮಣ್ಣಿನಿಂದ ಬಂದದ್ದದ, ಈ ಶರೀರ ಮಣ್ಣಿನಿಂದ ಬಂದದ್ದದ. ಮಣ್ಣಿಂದ ಕಾಯ, ಮಣ್ಣಿಂದ ಕಾಯ, ಮಣ್ಣಿಂದ ಕಾಯ.
ಊಟ ಮಾಡುವ ಅನ್ನ, ಜೋಳ, ಅಕ್ಕಿ, ಗೋಧಿ ಮಣ್ಣಿನಿಂದ ಬಂತು, ಕಬ್ಬು ಮಣ್ಣಿನಿಂದ ಬಂತು, ಸಕ್ಕರೆ ಮಣ್ಣಿನಿಂದ ಬಂತು, ಬೆಲ್ಲ ಮಣ್ಣಿನಿಂದ ಬಂತು. ಎಲ್ಲವೂ ತಿಂದು ಕಡೆಗೊಂದು ದಿವಸ ಇದು ಮಣ್ಣಿಗೆ ಹೋಗ್ತದೆ ಈ ಶರೀರ. ದೇವರಿಗೆ ಏನು ಕೊಟ್ಟಾನ ಅಂತ ನಿಮಗೆ ಗೊತ್ತಾಗಬೇಕಾಯ್ತಂದ್ರೆ ಸುಮ್ಮನೆ ವಿಚಾರ ಮಾಡಿರಿ. ಗಾಳಿ ಇರಲಾರ್ದ ರೂಮಿನಾಗ ಒಂದು 5 ನಿಮಿಷ ಹಾಕ್ಬೇಕು ನಮಗೊಳಗೆ. ಒಟ್ಟು ಗಾಳಿ ಇರಬಾರ್ದಲ್ಲಿ 5 ನಿಮಿಷ ಹಾಕಿ ಬಾಗಿಲ ಹಾಕಿದ್ರೆ ನಾವು ಹೊರಗೆ ಬರೋಂಗಿಲ್ಲ, ನಮ್ಮ ಹೆಣ ಹೊರಗೆ ಬರ್ತದೆ. ಅಂದ್ರೆ ಭಗವಂತ ನಮಗೆ ಗಾಳಿಯನ್ನು ಫ್ರೀಯಾಗಿ ಕೊಟ್ಟ, ಭೂಮಿಯನ್ನು ಫ್ರೀಯಾಗಿ ಕೊಟ್ಟ. ಒಂದು ಮನೆಯಾಗ ಬಾಡಿಗೆ ಇರ್ಲಾಕ ನಮಗೆ ರೊಕ್ಕ ಅದ. 2,000, 4,000, 10,000, 1.5 ಲಕ್ಷ, 2 ಲಕ್ಷ ಒಂದು ಬಾಡಿಗೆ ಮನೆಗೆ ರೊಕ್ಕ ಅದ. ಆದರೆ ಈ ಭೂಮಿಯ ಮೇಲೆ ವಾಸ ಮಾಡಲಿಕ್ಕೆ ದೇವರು ನಮಗೇನು ಬಾಡಿಗೆ ಹಚ್ಚಿದ್ನ? ನೀರು ಕೊಟ್ಟ, ಹಣ್ಣು ಕೊಟ್ಟ, ಹೂವು ಕೊಟ್ಟ, ವಾಸನೆ ಕೊಟ್ಟ, ಎಲ್ಲವನ್ನು ಕೊಟ್ಟ, ಗಾಳಿಯನ್ನು ಕೊಟ್ಟ. ದೇವರಿಗೆ ನಾವೇನು ಕೊಟ್ಟಿವಿ ಅಂತ ಒಂದು ಸಲ ಸುಮ್ಮನೆ ವಿಚಾರ ಮಾಡಿರಿ. ನೀವು ದೇವರಿಗೇನು ಕೊಟ್ರಿ? ಮನೆ ಕಾಯಿ ಹೊಡೆದಿವಿ. ಯಾರ್ದು ಕಾಯಿ? ಸುಮ್ಮನೆ ಪ್ರಶ್ನೆ ಮಾಡ್ಕೊರಿ. ಕಾಯಿ ಎಲ್ಲಿತ್ತು? ಗಿಡದಾಗಿತ್ತು. ವಿಚಾರ ಮಾಡಿರಿ. 50 ಫೀಟ್ ಎತ್ತರದ ತೆಂಗಿನಕಾಯಿ ಒಳಗೆ ಭೂಮಿ ಒಳಗಿನ ಸಿಹಿ ನೀರು ಹೋಯ್ತಲ್ಲ, ಭಗವಂತ ಹೆಂಗೆ ಕಳಿಸದ? ದೇವ್ರು ಹೆಂಗೆ ಕಳಿಸಿದ? ಅಂಥ ಸಿಹಿ ನೀರು ಹೋಗಿ ಅಂಥ ಒಂದು ಸಣ್ಣ ಕಡ್ಡಿಗೆ ಹತ್ಕೊಂಡು ನಿಂತಿರ್ತದೆ. ನೀ ಅದನ್ನು ಇಳಿಸಿ ತಂದು ಯಾರೋ ಮಾರಿದ ಕಾಯಿ ತಂದು ದೇವ್ರಿಗೆ ಕಟ್ಟಿ ಹೊರತಾಗಿ ಅದು ನಿಂದಲ್ಲ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ದೇವರಿಗೆ ನಾ ಕೊಟ್ಟೆ ಅಂತ ಅನ್ಬೇಡ್ರಿ. ಯಾವುದೂ ನೀವು ಕೊಡಂಗ್ಲಿಕ್ಕೆ ಸಾಧ್ಯ ಇಲ್ಲ. ಆಸೆಯನ್ನಕ್ಕಂಥ ರೀತಿಯೊಳಗೆ 10,000 ಹೊನ್ನು ತಿಪ್ಪೆಯಲ್ಲಿ ಹೂಳಿಟ್ಟು ಉಪ್ಪಿಲ್ಲದ ಅನ್ನ ಉಂಡೆಲ್ಲೋ ಪ್ರಾಣಿ, ಉಪ್ಪಿಲ್ಲದ ಅನ್ನ ಉಂಡೆಲ್ಲೋ ಪ್ರಾಣಿ. ಜಿಪುಡತನ ಮಾಡಿ ಜಿಬ್ಬತನ ಮಾಡಿ ಕಂಜೂಸ್ ಮಾಡಿ 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 ಗಳಿಸಿ ಇಟ್ಟು ಕಡೆಗೆ ಒಂದು ದಿವಸ ಯಾರಿಗಾರ ಬಿಟ್ಟು ಹೋಗ್ತದೆ. ಯಾರಿಗಾರ ಬಿಟ್ಟು ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬಿಟ್ಟು ಹೋದ್ರೆ ಚಲೋ. ಎಲ್ಲರ ಇಟ್ಟು ಸಾಯ್ತದ, ಅದು ಯಾರಿಗೋ ಸಿಗ್ತದ ಆ ಜಾಗ. ಅವ ಯಾರಿಗಾರ ಮರದ ಇನ್ಯಾರಿಗೋ ಸಿಗ್ತದೆ. ಆ ಮಾತನ್ನು ಹೇಳ್ತಾರೆ. ಭಾಳ ಮಂದಿ ಎಷ್ಟು ಆಸೆ ಇರ್ತದೆ ಅಂತಂದ್ರೆ, ಮುಸುರಿ ಕೈಲಿಂದ ಕಾಗಿ ಓಡಿಸಿಗೆ ಪೋನಂತ ಊಟ ಮಾಡ್ಲಕ್ಕೆ ಕುಂತ ಕೈಗೊಂದು 8 ಅನ್ನದ ಹೇಳ್ತಿದ್ವು ಅಂತ ಉಣಕತ್ತಿದಂತ ಇವ ಕಾಗಿ ಬಂದಿತ್ತಂತ ಹೊರಗೆ ಹುಷ್ ಅಂತಂದಂತ ಅವರಪ್ಪ ನಿಂದ್ರ ಯಾಕ ಕೈಗೆ ಹತ್ತಿದ ಅನ್ನದಗಳು ಕೆಳಗೆ ಬೀಳ್ತಾವಲಿ, ಅವು ಚೀಪನ್ನಂತವು. ಜೀವ ಒಂದು ಸಣ್ಣ ಒಂದಿಷ್ಟು ಅನ್ನಕ್ಕೆ ಒಂದಿಷ್ಟು ನೀರಿಗೆ ಜಿಪುಣತನವನ್ನು ಮಾಡಿ ಉಳಿಸ್ತಾದ ಕಡೆಗೆ ಒಂದು ದಿವಸ ಆಸೆ ಮಾಡಿ ಈ ಪ್ರಪಂಚವನ್ನು ಆಸೆಯೊಳಗೆ ಮುಳುಗಿ ಹೋಗ್ತದಲ್ಲ. ಅಂಥ ಆಸೆ ಮಾಡೋದಕ್ಕಿಂತ ಹೊನ್ನಿನ ಮೇಲೆ ಆಸೆ, ಮಣ್ಣಿನ ಮೇಲೆ ಆಸೆ, ಬಂಗಾರದ ಮೇಲೆ ಆಸೆ, ಇವೆಲ್ಲ ಮಾಡೋದಕ್ಕಿಂತ ನನ್ನ ಜೀವವನ್ನು ಭಗವಂತನ ಪಾದದ ಮೇಲೆ ಆಸೆ ಮಾಡ್ತೀನಿ ಅಂತಕ್ಕಂಥ ಮಾತೇನರ ನಮಗೆ ಬಂದರೆ ಭಾಳ ಸುಂದರ. ಜಿಪುಂಡ್ರಂತ ಇರ್ತಾರೆ ಗೊತ್ತಲ್ಲ ನಿಮಗೆ? ಏನಂತೀರಿ ನಿಮ್ಮೂರಾಗ? ಶಾಪುರ ಕಡೆ ಜಿಬ್ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಗೊತ್ತಿರೋ. ಒಬ್ಬರ ಕಡೆ ಕಂಜೂಸ್, ನೀವು ಹುಮನಾಬಾದ್ ಕಡೆ ಬೀದರ್ ಕಡೆ ಬಂದ್ರೆ ಅಂದ್ರೆ ಕಂಜೂಸ್ ಅಂತಾರೆ. ಅವ್ರಿಗೆ ಜಿಪುಂಡ್ರು ಅಂದ್ರೆ ಗೊತ್ತಂಗಲ್ಲ. ಏನು ಜಿಪುಂಡು ಇದ್ರು ಅಂತಂದ್ರೆ ಹೆಣ್ತಿ ಅಂದ್ಲಂತ ಭಾಳ ಮಂದಿ ಪಾದಯಾತ್ರೆಗೆ ಹೋಗ್ತಾರ, ನೀನು ಹೋಗು. ಶ್ರೀಶೈಲ ಪಾದಯಾತ್ರೆಗೆ ನೀನು ಹೋಗು. ಅವ ಅಂದಂತ ಪಾದಯಾತ್ರೆಗೆ ಹೋದ್ರೆ ಅಲ್ಲಿ ಊಟ ಮಾಡ್ಬೇಕಾಗ್ತದ, ಬಾಳೆಹಣ್ಣು ತಿನ್ಬೇಕಾಗ್ತದ, ರೊಕ್ಕ ಹೋತಾವಂತಿದ್ದ, ಬಸ್ಸಿಗೆ ರೊಕ್ಕ ಹೋತಾವ. ಮುಖ್ಯಮಂತ್ರಿಗಳು ಏನರ ಗಂಡಸರಿಗೂ ರೊಕ್ಕ ಇಲ್ದಂಗೆ ಮಾಡ್ತಾರೆ ನೋಡಮ್ಮಂತ ಕಾಯ್ತಿತ್ತಂಥದ್ದು. ಆಯ್ತು ಅಂತ ಹಿಂಗೆ ಮಾಡಿ ಕಡೀಗೆ ಕೆಂದ್ಲಂತ ಇರಲಿ. ಮತ್ತು ವಯಸ್ಸಾಗ್ಯದ ಇಬ್ಬರು ಹೋದ್ರೆ ಖರ್ಚು ಭಾಳ ಬರ್ತದೆ, ನೀವು ಒಬ್ಬವರ ಹೋಗು. ಜಿಪ್ಪುಂಟ್ರೆ ಹೆಂಗಿರ್ತಾರೆ ಕೇಳಿದ ಕತೆ, ಇದು ಭಾಳ ಚಲೋ ಅದ. ಆಯ್ತು ಹಂಗೆ ಮಾಡಿ 1-2 ದೋತ್ರ ಅಂಗಿ ಪಿಂಗಿ ಇಟ್ಕೊಂಡು 1 ರೊಟ್ಟಿ ಕಟ್ಟಿ ಕೊಟ್ಲು. ಪುಂಡು ದಾರ್ಯಾಗ ಎಲ್ಲಿ ಏನೂ ತಿನ್ನಬೇಡ, ಹಳದಾಗ ನೀರು ಕುಡಿ, ಕೆರೆಯಾಗ ನೀರು ಕುಡಿ ಹೇಳ್ತಾಳೆ. ಪುಂಡಿ ಪಲ್ಯ ರೊಟ್ಟಿ ಕಟ್ಟಿ ಕೊಟ್ಲು. ಎಲ್ಲರ ಖಾನಾವಳೆ ಉಂಡೆ ಅಂದ್ರು ನೋಡು, ಈಗಿನ ಸಂಗಡ ಸಂಸಾರ ಮಾಡಿ ಅದನ್ನು ಹಂಗೆ ಆಗಿತ್ತು. ಹೆಣ್ತಿನೂ ಅಂಥದ್ದು ಕಡೆಗೆ ಅದು ಕಟ್ಕೊಂಡು ಹೋಯ್ತಾಯಿತ್ತು. ರಾತ್ರಿ ಸಂಜೆ 7ಕ್ಕೆ ಊರು ಬಿಟ್ಟ. ಇಲ್ಲಿಂದ ಸುಮ್ಮನೆ ಹಿಂಗೆ ಹೋಗಿರ್ಬೇಕು, ಹಿಂಗೆ ಜೀವರಿಗೆ ತಾನು ಹೋಗಿರ್ಬೇಕು ಪಾದಯಾತ್ರೆಗೆ. ಯವ್ವ ಅಂದ ದಸ್ ಅಂತ ಜೀವ ಅವನಿಗೆ. ಯಾಕ ಬರೋ ಮುಂದ ಚಿಮಣ ಆರಿಸಂತ ಹೇಳಿ ಬಂದಿಲ್ಲ. ಅಕಸ್ಮಾತ್ ಚಿಮಣ ಆರಿಸಿಲ್ಲ ಅಂದ್ರೆ ಎಷ್ಟು ಗಾಸಲೆ ಎಣ್ಣೆ ಸುಡ್ತದ, ಏನು ಸುದ್ದಿ, ಸಂಸಾರ ಅದಕ್ಕೆ ಬರ್ತದ ಅನ್ನಂತವ ಜೀವರಿಗೆ ತನ ಹೋಗ್ಯದ. ಜೀವರಿಗೇನ್ರಿ ಅಡ್ರಮೇನ್ರಿ ಕಡೆಗೆ ವಾಪಸ್ ಬಂದ. ಚಿಮಣ ಆರ್ಸಂತ ಹೇಳಕ್ಕೆ ವಾಪಸ್ ಬಂದ. ಜಿಪುಂಡ್ರ ಕತೆ ಇದು. ಮನೆಗೆ ಬಂದು ನೋಡಿದ, ಗುಡಿಸಲ್ದಾಗ ದೀಪ ಆರಿತ್ತು.
ಬುದ್ಧಿವಂತಾಳ ನೀನು ಇದ್ರಿ ಅಂತ ಹೇಳ್ತಿರ್ಬೋದು ಅಂದ್ಕೊಂಡ ಮತ್ತು ಇಲ್ಲಿ ತನ ಬಂದಿನಿ ಒಂದು ಜರ ಮಾರಿ ನೋಡಿ ಹೋಗಮ್ ಆಸೆ ಜರ ಮಾರಿ ನೋಡಿ ಹೋಗಮ್ಮ ಆಯ್ತು ಬಾಗಲು ಬಡ್ದ ಆಕೆ ಗಂಡಂತೂ ದೂರ ಹೋಗಿ ಯಾಕೆ ಬರ್ತಾನೆ ನೋಡಿ ಯಾಕೆ ಬಂದು ಎಂದಕಿ ಅಲ್ಲ ಹೋಗೋ ಮುಂದೆ ನನಗೆ ನೆನಪು ಹೋಯ್ತು ಮತ್ತು ಚಿಮಣ ಆರಿಸಂತ ಹೇಳಿದ್ದೆ ಹೇಳಲಿಲ್ಲ ಮತ್ತು ನನಗೆ ಎಡ್ರಮಿ ತನಕ ಹೋದ್ಮೇಲೆ ನೆನಪಾಗ್ಯದ ನೀ ಚಿಮಣ ಆರಿಸಿದಿ ಭಾಳ ಚಲೋ ಆಯಿತು ಒಂದು ಗ್ಲಾಸ್ ನೀರು ಕೊಡು ಹೋಗ್ತಾ ಅಕ್ಕಿ ಅಂದ್ಲಂತ ನೀ ಇನ್ನು ಇಲ್ಲೇ ಇದ್ದಿ ಚಿಮಣದನ್ನ ಎತ್ತಿ ಬಡ್ದಿನ್ನ ಹಾಂ ನಾ ಅವಾಗೆ ಆರಿಸೀನಿ ಯಾಕೆ ಬರ್ಲಕ್ಕೆ ಹೋಗಿದ್ದೆ ಅನ್ಲಕ್ಕಿ ಮತ್ತು ನೀವು ವಾಪಸ್ ಹೋಗೋ ಮುಂದೆ ಬರೋ ಮುಂದೆ ಚಪ್ಪಲಿ ಸಮೇತಲ್ಲ ಅದು ಎಷ್ಟು ಲಾಸ್ ಆಯಿತು ಅಂದಂತು ಹೋಗೋ ಮುಂದೆ ಸೌದಿತ್ತು ಮತ್ತು ಬರೋ ಮುಂದೆ ಸಮೇತ ಅಂದ್ರೆ ಅವ ಅಂದಂತ ನಾ ಏನು ದಡ್ಡಿದ್ದೀನಿ ಅವೆರಡು ಜೇಬಿನಾಗ ಇಟ್ಕೊಂಡು ಬಂದೀನಿ ಅಂತಂತ ತಿಳಿತಾ ಅವೆರಡು ಚಪ್ಪಲು ಈ ಕಡೆ ಕಿಸ್ ತಗೊಂಡು ಈ ಕಡೆ ಕಿಸ್ ತಗೊಂಡು ಬಂದೀನಿ ಮತ್ತು ನಾನು ನಿನ್ನ ಗಂಡಲ್ಲ ಅಂತ ಅವ ಅಂತ ಮತ್ತು ನಾನು ನಿನಗೆ ಹೇಳ್ತಲ್ಲ ಮತ್ತು ಬಂದಿದ್ದು ಮುಂಜಾನೆ ಹೋಗ್ಕಂತ ಬಿಡುವಂತಕ್ಕಿ ಆಯ್ತು ಇದು ಏನು ಶ್ರೀಶೈಲಕ್ಕೆ ಹೋಗಲಿಲ್ಲ ಎಲ್ಲೆಲ್ಲಿ ಹೋಗಲಿಲ್ಲ ಹಾಗೆ ಸತ್ತು ಎರಡು ಆಸೆ ಅದಕ್ಕೆ ಪ್ರಪಂಚದೊಳಗೆ ಸಂಸಾರ ಮಾಡಿರಿ ಹಂಗಂತ ಮನಸ್ಸಿಗೆ ಬಂದಂಗೆ 10 ರೂಪಾಯಿ ಖರ್ಚು ಮಾಡೋ ಜಾಗ 1000 ರೂಪಾಯಿ ಖರ್ಚು ಮಾಡ್ರಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ ಸಂಸಾರದಲ್ಲಿ ಉಳಿಸ್ರಿ ನಿಮ್ಮ ಹಣವನ್ನು ಸತ್ಕಾರ್ಯಗಳಿಗೆ ನೀವು ಬಳಸದೇ ಇದ್ದರೆ ಅದು ಇನ್ನೆರಡು ಜಾಗದಾಗ ಹೋಗ್ತದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ನೀವು ಗಳಿಸಿದ ಸಂಪತ್ತನ್ನು ಸತ್ಕಾರ್ಯಗಳಿಗಾಗಿ ದಾನ ಧರ್ಮಗಳಿಗಾಗಿ ದಾಸೋಹಕ್ಕಾಗಿ ನೀವು ಒಂದು ವೇಳೆ ಒಂದಿಷ್ಟು ಭಾಗವನ್ನು ಬಳಸದೇ ಇದ್ದರೆ ಇಲ್ಲ ಅದು ದವಾಖಾನಿಗೆ ಹೋಗ್ತದೆ ಇಲ್ಲಾಂದ್ರೆ ಕೋರ್ಟಿಗೆ ಹೋಗ್ತದೆ ಅವೆರಡು ಜಾಗಕ್ಕೆ ಹೋಗ್ತದೆ ನೆನಪಿಟ್ಕೊಡು ಆಸೆಗಳು ನಮ್ಮಲ್ಲಿ ಯಾವಂದ್ರೆ ನಿಮ್ಮೊಳಗೊಬ್ಬ ರಸಿಲೋಮ ಅನ್ನುವಂಥ ರಾಕ್ಷಸ ಇದ್ದಾನಂತ ಅರ್ಥ ನಾವು ಕೂಡ ಆ ರಸಿಲೋಮ ಅಂತಕ್ಕಂಥ ರಾಕ್ಷಸನನ್ನು ಸ್ವಲ್ಪವಾದರೂ ಕೂಡ ಕಡಿಮೆ ಮಾಡುವ ಪ್ರಯತ್ನವನ್ನು ಮಾಡಬೇಕು ದಾನ ಧರ್ಮಕ್ಕೆ ಕೇಳಿದರೆ ಕೈಯೆಲ್ಲ ನಡುಗುವುದು ಯಾವುದರ ಮಠಕ್ಕೆ ಮಂದಿರಕ್ಕೆ ಚಂದ ಕೊಡ್ರಿ ಪಟ್ಟಿ ಕೊಡ್ರಿ ಪುರಾಣಕ್ಕೆ ಕೊಡ್ರಿ ಅಂತ ಹೊಡಿದ್ರೆ 1000 ರೂಪಾಯಿ ಕೇಳಿದ್ರೆ 500 ಕೇಳಿದ್ರೆ 100 ಕೇಳಿದ್ರೆ 50 ದಾನ ಧರ್ಮಕ್ಕೆ ಕೇಳಿದರೆ ಕೈಯೆಲ್ಲ ನಡುಗುವುದು ದಂಡವನ್ನು ಕೈ ಮುಗಿದು ಕೊಡುವರು ಒಂದು ಗುಡಿ ಕಟ್ಲಕತ್ತೀವಿ ಒಂದು ಮಸ್ಜಿದ್ ಕಟ್ಲಕತ್ತೀವಿ ಒಂದು ಚರ್ಚ್ ಕಟ್ಲಕತ್ತೀವಿ ಕೊಡ್ರಿ ಅಂತಂದ್ರೆ ಬಹುಶಃ ನಮ್ಮ ಕೈ ಅಷ್ಟು ಹೇಳಂಗಿಲ್ಲ ಅಕಸ್ಮಾತ್ ಏನಾದರೂ ದಂಡ ದಾರ್ಯಾಗ ಹೋಗೋ ಮುಂದೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತ ಯಾರ ಹಿಡಿದ್ರು ಅಂತಂದ್ರೆ ಹೆಂಗಾರ ಮಾಡ್ರಿ ಕೈ ಜೋಡಿಸ್ತೀನಿ ಇಷ್ಟು ತಗೋರಿದ್ದು ಕೈ ಮುಗಿದು ಕೊಡು ದಂಡವನ್ನು ಕೈ ಮುಗಿದು ಕೊಡ್ತಾರ ದಾನ ಕೊಡಬೇಕಾದ್ರೆ ಕೈ ನಡುಗ್ತು ಅಂತಂದ್ರೆ ವಿಚಾರ ಮಾಡ್ರಿ ಮನುಷ್ಯನ ಜೀವನ ಯಾಕೆ ಇದಾಗ್ತಂತ ಕೇಳಿದ್ರೆ ದುಡ್ಡಿನ ಮೇಲೆ ನಮಗಿರ್ತಕ್ಕಂಥ ಆಸೆ ಕೆಂಡದಂತಾದನು ರಕ್ಕಸ ಯಾರು ರಸಿಲೋಮ ಕೆಂಡದಂತಾದನು ರಕ್ಕಸ ಖಂಡ ಮಾಡುವೆನೆಂದ ದೇವಿಗೆ ಇನ್ನೊಂದು ಹೆಜ್ಜೆಯನ್ನು ಇಟ್ಟೆಯಾದರೆ ನಿನ್ನ ಸಂಹಾರ ಮಾಡುವೆನು ಏನವನು ಶಕ್ತಿ ದೇವಿಗೆ ಹೇಳ್ತಾನ ಆ ದುಷ್ಟ ದೇವಿಗೆ ಹೇಳ್ತಾನೆ ಇನ್ನೊಂದು ಹೆಜ್ಜೆಯನ್ನು ಇಟ್ಟೆಯಾದರೆ ನಿನ್ನ ಸಂಹಾರ ಮಾಡುವೆನೆಂದನೋ ಯಾವಾಗ ಈ ಮಾತಾಡಿದ್ನಲ್ಲ ಕೋಪವುಕ್ಕಿತು ದೇವಿಗೆ ತಿರುಗಿ ಆ ಶಕ್ತಿಯಲ್ಲಿ ಹಸುರನ ಉರವ ನೋಡುತ್ತಲಿಟ್ಟಳವನನು ಕೊರೆದು ತಟ್ಟುಗಿದಾಕ್ಷಣ ತಿರುಗಿ ಶಾಂಭವಿರುಂಡವನು ಆ ರಾಕ್ಷಸನ ರುಂಡವನ್ನು ಶಾಂಭವಿ ಕಡ್ದು ಹಾಕಿದ ಅವನ ಉರ ಅಂದರೆ ಈ ಭಾಗಕ್ಕೆ ಉರ ಅಂತ ಕರೀತಾರೆ ಎದೆ ಅಂತ ಆ ಎದೆಗೆ ಶೂಲವನ್ನಿಕ್ಕಿ ಅವನ ಉರವನ್ನು ಹಾಕಿದಳು ಕೊರಡೊಳಗೆ ಪದ ಕೊದಲು ಮುತ್ತಿನ ಸರದೊಳಾಡಿದನು ರಸಿಲೋಮನು ಧರಣಿಯಲ್ಲಿ ಸಂತಸ ಬಿಟ್ಟರೈಸುರರು ಯಾವಾಗ ರಸಿಲೋಮ ಅಂತಕ್ಕಂಥ ರಾಕ್ಷಸ ಸತ್ತು ಬಿದ್ನಲ್ಲ ಅವನ ರುಂಡ ಮುಂಡ ಒಂದು ಕಡೆ ಆಯ್ತಲ್ಲ ಆಗ ದೇವತೆಗಳೆಲ್ಲ ಸಂತೋಷಪಟ್ರಂತ ಅಮ್ಮ ತಾಯಿ ಇವನಿಂದ ನಮ್ಮನ್ನು ರಕ್ಷಣೆ ಮಾಡಿದಂಥ ಸಂತೋಷಪಟ್ಟರು ಇಲ್ಲಿ ರಸಿಲೋಮನನ್ನು ಕುರಿತು ಬೇಕಾದ್ರೆ ಒಂದು 8 ದಿನ ಒಬ್ಬನ ಬಗ್ಗೆನೇ ಪ್ರವಚನ ಮಾಡ್ಬೋದು 8 ದಿನ ಅವನ ಬಗ್ಗೆ ಪ್ರವಚನ ಮಾಡಿದ್ರೆ ಮತ್ತು ಉಳಿದು ಇನ್ನೂ 5 ಮಂದಿ ಕುಂತಾರಲ್ಲ ಇನ್ಯಾರು ಸುಮ್ಮನೆ ಅವ ಅಂತೂ ನಿನ್ನೆ ಬಂದು ಕುಂತಾನ ಯಾರು ಮಹಿಷಾಸುರ ಅದಕ್ಕೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆಸೆಗಳ ಪ್ರಮಾಣವನ್ನು ಕಡಿಮೆ ಮಾಡಿದರೆ ನಮ್ಮ ಬದುಕು ಭಾಳ ಹಗರಾಗಿರ್ತದೆ KSRTC ಬಸ್ನೊಳಗೆ ಒಂದು ಬೋರ್ಡ್ ಹಾಕಿರ್ತಾರೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಎಷ್ಟು ಚಂದ ಅದು ನೋಡ್ರಿ ಮಾತು ನಿಮ್ಮ ಲಗೇಜ್ ಎಷ್ಟು ಕಡಿಮೆ ಇರ್ತಾವ ನಿಮ್ಮ ಜರ್ನಿ ಅಷ್ಟು ಚಲೋ ಇರ್ತದಂತ ನೋಡ್ರಿ ಬೇಕಾರೆ
ಎಲ್ಲಾರ ಹೋಗೋ ಮುಂದೆ ಪ್ರಯಾಗ್ರಾಜ್ ಮೊನ್ನೆಲ್ಲ ಹೋಗಿ ಬಂದ್ರಲ್ಲ, ಹೋಗೋ ಟೈಮ್ನೊಳಗೆ 2 ಸೂಟ್ ಕೇಸು 2 ಹೋಲ್ಡಾಲು, ಈ ಕಡೆ ಒಂದು ಸೂಟ್ ಕೇಸು ಹೆಣ್ತಿದೊಂದು ತಂದೊಂದು ಅವು ಹಾಕೊಂಡು ಒಂದು 5-6 ಲಗೇಜ್ ಇದ್ದು ಅಂದ್ರೆ ಬಸ್ ಸಿಗ್ತಾವ? ಕಿಡಿಕೆ ಕೊರಟಿಗೆ ಬಾಗಲ್ದಾಗ ಹೋಗ್ತದ, ಬಾಗಲ ಕೊಡಕ್ಕೆ ಇಡು ಹೋಗ್ತದ, ಅವು ಇಷ್ಟು ತೊಗೊಂಡು ಎಲ್ಲಿಡಬೇಕು, ಎಲ್ಲರೂ ಇಡಬೇಕಂದ್ರೆ ಕೆಳ್ಕೊಂತಾರಂದ್ರೆ ಆ ಕಡೆ ಇಡು ಈ ಕಡೆ ಇಡು. ಅದ್ರ ಹಣೆ ಬರ ನಾಯಿ ಪಾಡಾಗ್ತದೆ. ಲಗೇಜ್ ಕಡಿಮೆ ಇತ್ತಂತ ತಿಳ್ಕೊರು, ಸುಮ್ಮನೆ ಒಂದು ಸಣ್ಣ ಬ್ಯಾಗ್ ಹಾಕೊಂಡಿದ್ದು, ಒಂದು ಪ್ಯಾಂಟು ಒಂದು ಲುಂಗಿ ಹಿಂಗೆ ಇಟ್ಕೊಂಡ್ರೆ ಕಬಕ್ಕಂತ ಎಲ್ಲಿ ಬೇಕಲ್ಲಿ ಇರ್ಬೋದಲ್ಲ. ಹೆಂಗೆ ಲಗೇಜ್ ಕಡಿಮೆ ಇದ್ರೆ ನಮ್ಮ ಜರ್ನಿ ಚಲೋ ಇರ್ತದಲ್ಲ, ಹಂಗೆ ಆಸೆಗಳು ಕಡಿಮೆ ಇದ್ದಷ್ಟು ಜೀವನ ಸುಂದರವಾಗಿರ್ತಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾವು ಮೊನ್ನೆ ಈಗ ಒಂದು 3 ತಿಂಗಳ ಕೆಳಗೆ ಒಂದು ವಿದೇಶಕ್ಕೆ ಹೋಗಿದ್ವಿ, ನಾನು ನಮ್ಮ ಚಿರಂಜೀವಿಗಳು ಒಂದು ದೇಶಕ್ಕೆ ಹೋಗಿದ್ವಿ. ಒಮಾನ್ ಅಂತ ಒಂದು ದೇಶ, ಒಂದು ಮುಸ್ಲಿಂ ಕಂಟ್ರಿಗೆ ಹೋಗಿ ಪ್ರವಚನ ಕರೆಸಿದ್ರು, ಹೋಗಿದ್ವಿ. ಹೋದಾಗ ಅಲ್ಲಿ ವಿಮಾನದಾಗ ನಮ್ಮ ಟಿಕೆಟ್ನ ಹಿಂದೆನೇ ಬರ್ತಿದ್ರು ಅವರು, ಒಬ್ಬರಿಗೆ 20 ಕಿಲೋಕ್ಕಿಂತ ಹೆಚ್ಚಿಗೆ ಲಗೇಜ್ ಇರಬಾರ್ದು ಅಂತ ಇತ್ತು, 20 kg. ನಾವು ಬಂದ್ವಿ, ನಮ್ಮ KSRTC ಬಸ್ನಾಗ ಯಾರು ನಮ್ಗೆ ಹಂಗೆ ಹೇಳ್ಯಾರ, ಎಷ್ಟು ಒಯ್ದ್ರೂ ಯಾರು ಕೇಳಂಗಿಲ್ಲ ನಮಗೆ. 20 ಕಿಲೋ ಲಗೇಜ್ನಾಗ ಇರಬೇಕು, 7 ಕಿಲೋ ಮೈ ಮೇಲೆ ಇರಬೇಕು, ಅದು ಬ್ಯಾಗ್ನಾಗ ಇರಬೇಕಂದ್ರೆ ನಾವು ಬೆಳತನ ತೂಕ ಮಾಡಿದ್ದೆ. ಅಕಸ್ಮಾತ್ 27 ಕಿಲೋ ಬಂದು 28 ಕಿಲೋ ಅಂದ್ರೆ 1 ಕಿಲೋಕ್ಕೆ 1200 ರೂಪಾಯಿ ದಂಡ ಇತ್ತು ವಿಮಾನದಾಗ. ಅಂದರೆ ನಾನು ಹೇಳೋ ಮಾತಿನ ಅರ್ಥ ಏನಂದ್ರೆ, ಲಗೇಜ್ ಹೆಂಗೆ ಕಡಿಮೆ ಇದ್ರೆ ಜೀವನ ಸುಂದರವಾಗಿರ್ತದೆ, ಪ್ರಯಾಣ ಸುಂದರವಾಗಿರ್ತದೆ. ಕಡಿಮೆ ಲಗೇಜ್ ಇಟ್ಕೊಂಡು ಒಂದು ಸಲ ಪ್ರಯಾಣ ಮಾಡಿ ನೋಡ್ರಿ. ಅದಕ್ಕೆ ಹೆಣ್ಮಕ್ಳನ್ನ ಕರ್ಕೊಂಡು ಪ್ರಯಾಣ ಮಾಡಿದ್ರೆ ಅದೊಂದು ಅವ್ರವೇ 4-5 ಇರ್ತಾವೆ. ಒಂದು ಸೂಟ್ ಕಿಸಿದ್ರೆ ಅವ್ರು 2-3 ಇರ್ತಾವೆ, ಮತ್ತು ಹೊತ್ಕೊಳ್ಳೋ ಇವನೇ ಇದು ಗೊತ್ತಿರಲಿ ನಿಮಗೆ. ಅದಕ್ಕೆ ಲೆಸ್ ಲಗೇಜ್ ಮೋರ್ ಕಂಫರ್ಟ್. ಕಡಿಮೆ ಆಸೆಗಳು ಇಟ್ಕೊಂಡು ಜೀವನ ಮಾಡಿರಿ. ಆಸೆಗಳನ್ನು ಇಟ್ಕೊಂಡು ಜೀವನ ಮಾಡೋದು ಹೆಂಗಂತೇಳಿ ನಮ್ಮ ಸಿದ್ದಯ್ಯ ಪುರಾಣಿಕರು ಒಂದು ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ. ಹುಲಿಯ ಬಾಲವ ಹಿಡಿದು ಹಸು ಪ್ರಯಾಣಕ್ಕೆ ಹೊರಟಂತೆ. ಹುಲಿಗೆ ಮತ್ತು ಹಸುವಿಗೂ ಒಟ್ಟ ಆಗಂಗಿಲ್ಲ ಎರಡಕ್ಕೆ. ಆಕಳು ತಿಂದು ಹುಲಿ ಬದುಕ್ತದಲ್ಲ, ಹುಲಿಯ ಬಾಲವ ಹಿಡಿದು ಹಸು ಪ್ರಯಾಣಕ್ಕೆ ಹೊರಟಂತೆ, ಬೆಕ್ಕಿನ ಬಾಲವ ಹಿಡಿದು ಇಲಿ ಪ್ರಯಾಣಕ್ಕೆ ಹೊರಟಂತೆ. ಬೆಕ್ಕಿನ ಬಾಲ ಹಿಡ್ಕೊಂಡು ಇಲಿ ಜರ್ನಿ ಹೊಂಟ್ರ ಬಿಡ್ತದ ಅದು? ಬಾ 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 ಅಂತ ನೋಡಿ ಜರ ಮುಂದೆ ಹೋಗಿ. ಬೆಕ್ಕಿನ ಬಾಲವ ಹಿಡಿದು ಇಲಿ ಪ್ರಯಾಣಕ್ಕೆ ಹೊರಟಂತೆ, ಹುಲಿಯ ಬಾಲವ ಹಿಡಿದು ಹಸು ಪ್ರಯಾಣಕ್ಕೆ ಹೊರಟಂತೆ, ಮುಂಗುಲಿಯ ಬಾಲವನ್ನು ಹಿಡಿದು ಹಾವು ಪ್ರಯಾಣಕ್ಕೆ ಹೊರಟಂತೆ. ಆಸೆಗಳ ಬಾಲ ಹಿಡಿದು ಮನುಷ್ಯ ಪ್ರಯಾಣಕ್ಕೆ ಹೊಂಟನ. ನಾವು ಹೆಂಗೆ ಬದುಕಲಿಕ್ಕೆ ಸಾಧ್ಯನಿಲ್ಲ. ಅದಕ್ಕೋಸ್ಕರ ಆ ಆಸೆಗಳ ಪ್ರಮಾಣವನ್ನು ಕಡಿಮೆ ಮಾಡಿದ್ರಂದ್ರೆ ಈ ಗ್ರಾಮದಲ್ಲಿ ಆ ಪುರಾಣ ಹಚ್ಚಿದ್ದಕ್ಕೆ, ನಾನು ಹೇಳಿದ್ದಕ್ಕೆ, ನೀವು ಕೇಳಿದ್ದಕ್ಕೆ ಸಾರ್ಥಕ ಅಂತಕ್ಕಂಥ ಮಾತನ್ನು ಹೇಳಿ ರಸಿಲೋಮ ಇಲ್ಲಿಗೆ ಮುಗಿದ. ಮತ್ತೆ ಹೇಳ್ತೀನಿ, ರಸಿಲೋಮ ಅಂತ ಹೇಳಿದೆ, ಕಾಯಿ ಮಾಡಿದೆ, ಅವರು ಕಾಯಿ ಹೊಡೆದ್ರು, ಮಲ್ಕಡವ್ರು ಕಾಯಿ ಹೊಡೆದ್ರು, ಸತ್ನಪ್ಪ ಅಂತ ನೀವು ತಿಳ್ಕೊಂಡ್ರಿ. ಇಲ್ಲ, ಮನೆಗೆ ಹೋದ ಕೂಡಲೇ ನನ್ನ ತೆಲುಗುಂಬಿ ಎಲ್ಲೇ ಅದ, ತೆಲುಗುಂಬಿನ ಮೇಲೆ ಆಸೆ. ತಗೋ ಯಾವ್ದಾರ ಯಾಕೆ ಇಟ್ಕೊಳ್ಳಿ, ಇದು ನಂದು, ನನ್ನ ತೆಲುಗುಂಬು, ನನ್ನ ಹಾಸಿಗೆ, ನನ್ನ ಚಾದರ್, ನನ್ನ ಜಮಕ, ನಮ್ಮ ಹೊರಸು 10 ಕಡೆ ಹರಿದಿರ್ತದೆ ಹೊರಸು. ಅದರ ಮೇಲೆ ಮಕ್ಕೊಂಡ್ರೆ ನಿದ್ದೆ ಬರಬರಿ. ಏನು ಜೀವನ ನಮ್ಮದು. ಒಂದು ಸಣ್ಣದ್ರ ಎದುರಾಗ ಜರ್ರ ಫರ್ಕ್ ಆಯಿತು ಅಂದ್ರೆ ಊಟಕ್ಕೆ ಕುಂತಾಗ ಭಾಳ ಮಂದಿ ನೋಡ್ತಿರ್ತಾರೆ, ಅವನ ತಾಟ್ನಾಗ ಏನು ಬಡಿಸಿರೋದು ನೋಡ್ತಿರ್ತಾವೆ, ತನ್ನ ತಾಟ್ನಾಗ ಏನದು ನೋಡೋಲ್ಲ. ಒಂದು ಯಾವುದಾರ ಪಲ್ಯ ಅಪ್ಪಿತಪ್ಪಿ ಅವನಿಗೆ ಬಡಿಸಿಕಿ ಇವನಿಗೆ ಬಡಿಸಿದ್ದಿಲ್ಲ ಅಂತಂದ್ರೆ ಅದರ ಮ್ಯಾಲ ಆಸೆ. ಅದಕ್ಕೆ ಹೇಳಿದೆ, ಬೇಕಿದು ಬೇಕೆಂದು ಬೊಬ್ಬಿಡುತ್ತಿ ಬ್ರಹ್ಮಾಂಡ ದೇಹವನಿದನು ಏಕೆಂದು ರಚಿಸಿದನು ಬ್ರಹ್ಮ ಅಂತ ಒಬ್ಬ ಕವಿ ಶಿವನ ಪಾದದ ಮೇಲೆ ಕೇಳ್ತೇಯಪ್ಪ, ಸಾಕು, ಸಾಯೋ ತನಕ ನನ್ನ ಆಸೆಗಳು ಮುಗಿಯಂಗಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ. ಮುಂದೆ ಮತ್ತೊಬ್ಬ ರಾಕ್ಷಸ ಬರ್ತಾನೆ, ಅವನ ಹೆಸರು ಬಿಡಾಲ. ಹೆಸರೇ ಬಿಡಾಲ. ಇಡಬೇಕು ಮಕ್ಕಳಿಗೆ ಹೆಸರು. ಬಿಡಾಲ, ರಸಿಲೋಮ, ರುಧಾಗ್ರ, ಚಿಕ್ಷುರ, ಮಹಿಷಾಸುರ. ಬಿಡಾಲ ಅಂದ್ರೆ ಮೋಹ. ಆಸೆ ಬೇರೆ, ಮೋಹ ಬೇರೆ. ಇದು ಭಾಳ ಮಜಾ ಅದ. ಆಸೆ ಬೇರೆ, ಮೋಹ ಬೇರೆ. ಏನು ಮೋಹ ಅಂದ್ರೆ, ಇದು ನಂದು, ಇದು ಆಸೆ. ಇದು ನಂದೇ, ಇದು ಮೋಹ. ಎಷ್ಟು ವ್ಯತ್ಯಾಸ, ಫರ್ಕ್ ಅದ ನೋಡ್ರಿ. ಇದು ಗಡಿಯಾರದಲ್ಲ, ಇದು ನಂದು, ಇದು ನಾ ತಂದೀನಿ, ಇದ್ರ ಮೇಲೆ ನನಗೆ ಪ್ರೀತಿ ಅದ, ಆಸೆ. ಇದು ನಂದೇ, ಇದನ್ನು ಯಾರೂ ನೋಡಬಾರ್ದು, ಯಾರೂ ಬಳಸಬಾರ್ದು ಅಂತ ಅನ್ಕೊಂಡೆ ಅಂದ್ರೆ ಅದು ಅದ್ರ ಮೇಲೆ ಇರ್ತಕ್ಕಂಥ ಮೋಹ. ಎಷ್ಟು ಮೋಹ ಅದಂತ ನಾನು ನಿಮಗೆ ಹೇಳೀನಿ. ಮನೆಯೊಳಗಿರ್ತಕ್ಕಂಥ ಒಂದು ಹರಿದ ಕೆಬ್ಬಡು ಪುಟ್ಟಿ, ಮುರಿದ ಪ್ಲಾಸ್ಟಿಕ್ ಬಕೆಟು, 25-30 ಕಡ್ಡಿ ಇರ್ತಕ್ಕಂಥ ಒಂದು ಬಾರಿಗೆ, ಒಂದು ಹರಿದ ಜಮಖಾನ ಸಹಿತ ಇನ್ನೊಬ್ಬರಿಗೆ ನಾವು ಕೊಡ್ಲಿಕ್ಕೆ ಇಷ್ಟಪಡಂಗಿಲ್ಲ. ಅಷ್ಟು ಈ ಪ್ರಪಂಚದ ಮೇಲೆ ನಮಗೆ ಏನದ ಅಂತ ಕೇಳಿದ್ರೆ ಮೋಹ ಅಂಟಿಕೊಂಡದ. ಏನು ಮಾಡಿದ್ರು ಕೂಡ ಆ ಪ್ರಪಂಚ ನಮಗೆ ಬಿಡೋದಿಲ್ಲ. ಅದಕ್ಕೆ ಎಷ್ಟಂತ ಹೇಳ್ತಾರೆ ಅಂದ್ರೆ, ಯಾವ ಮೋಹವನ್ನು ನೀನು ಮಾಡಿದೆ ಅದಕ್ಕೆ ಹೇಳ್ತಾರೆ,
ಯಾಕ ಮಾಡತಿದಿ ಒಣ ಚಿಂತಿ ನಿನಗ ಬಡ್ಕೊಂಡಾದು ಮಾಯದ ಭ್ರಾಂತಿ. ಯಾಕ ಮಾಡತಿದಿ ಒಣ ಚಿಂತಿ ನಿನಗ ಬಡ್ಕೊಂಡಾದು ಮಾಯದ ಭ್ರಾಂತಿ. ಅದಕ್ಕ ಜೋತು ಬಿದ್ದು ನೀ ಕುಂತಿ ನಾಳೆಯಮ್ಮ ಕೇಳಿದರ ಏನಂತಿ. ಯಾಕ ಮಾಡತಿದಿ ಒಣ ಚಿಂತಿ ನಿನಗ ಬಡ್ಕೊಂಡಾದು ಮಾಯದ ಭ್ರಾಂತಿ. ಮನೆಯ ಕಟ್ಟಿಸಿದಿ ಮಾಳಿಗೆ, ಇದು ಮಂದಿ ಕಥೆಯಲ್ಲಿ ನಮ್ದಿದು. ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗ ಹೋಗೋದು ಬಂತಲ್ಲ ನಾಳಿಗೆ. ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗ ಹೋಗೋದು ಬಂತಲ್ಲ ನಾಳಿಗೆ. ಗೊಂಗ್ಳು ಹಿಡಿದು ಮಾಡ್ಯಾರ ಜೋಳಿಗೆ, ಕೌದು ಹಿಡಿದು ಮಾಡ್ಯಾರ ಜೋಳಗೆ. ನಿನಗ ಇಟ್ಟು ಬಂದು ಉಣ್ತಾರಲ್ಲ ಹೋಳಿಗೆ, ನಿನಗ ಇಟ್ಟು ಬಂದು ಉಣ್ತಾರಲ್ಲ ಹೋಳಿಗೆ. ಯಾಕ ಮಾಡತಿದಿ ಒಣ ಚಿಂತಿ, ಯಾಕ ಮಾಡತಿದಿ ಒಣ ಚಿಂತಿ ನಿನಗ ಬಡ್ಕೊಂಡಾದ ಮಾಯದ ಭ್ರಾಂತಿ. ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು. ಹೆಂಡರು ಮಕ್ಕಳು ಸಂಪತ್ತು ನೀ ಹುಟ್ಟಿದಾಗ ಅದು ಎಲ್ಲಿತ್ತು. ನಟ್ಟ ನಡುವ ಗಂಟ ಬಿದ್ದಿತ್ತು ನೀ ತಿಳಿದ ನೋಡು ಅದರೊಳು ಕುಂತು. ಯಾಕ ಮಾಡತಿದಿ ಒಣ ಚಿಂತಿ. ಎಷ್ಟು ಚಿಂತಿ, ಎಷ್ಟು ಒಣ ಚಿಂತಿ, ಎಷ್ಟು ಒಣ ಚಿಂತಿ. ಹಾಂ ಸಾವ್ಕಾರ ನಿಮ್ಮ ಮನೆಯಿಂದ ಸ್ವಲ್ಪ ಜರ ಸಲಿಕೆ ಒಯ್ಲನ್ ತಂದುಳು ನೋಡು. ಮತ್ತು ಎಷ್ಟು ಮಜಾ ಅದು, ಎಷ್ಟು ಸಣ್ಣ ಸಣ್ಣದು ಗೌಡ ಒಯ್ಲನ್. ನಮ್ಮ ಮನೆಗೆ ಬಂದು ಏನು ಮತ್ತು ಒಯ್ಯ ಅಂದ್ಕೊಳ್ಳಿ ಯಾಕ್ರಿ ಮತ್ತು ಹಾಗೆ ಬರೀ ಇದೇ ಹೇಳ್ತೀರ ಪುರಾಣದ ಒಯ್ಯ ಅಂದ್ಕೊಳ್ಳಿ ಆ ಕಡೆ ಒಯ್ಬೇಕನ್ನು. ನಮ್ಮ ಮನೆ ಸತ್ಯಾನಾಶ ಮಾಡಕ್ಕೆ ಬಂದಿರ ಅಂತಂದ್ರೆ ನಾ ಏನು ಹೇಳಿ. ಇರಲಿ ಆಸೆ ಇರಲಿ 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 ಇರಲಿ, ಆದ್ರೆ ಈ ಬದುಕು ಈ ಬಂಡಿ ಎಷ್ಟು ತುಂಬ್ತದೆ ಅಷ್ಟೇ ಆಸೆಯನ್ನು ಇಟ್ಕೊಳ್ಬೇಕು. ಅದಕ್ಕೆ ಯಾವತ್ತು ಕೂಡ ಆಸೆ ಅಂತಂದ್ರೆ, ಮೋಹ ಅಂತಂದ್ರೆ ಏನದ ಬಿಡಾಲ. ಈ ಪ್ರಪಂಚ ನಂದು 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 ಅಂತಕ್ಕಂಥ ಮೋಹವನ್ನು ಸ್ವಲ್ಪ ಕಡಿಮೆ ಮಾಡಿರಿ. ಯಾಕೆ ಇಲ್ಲಿ ಬಂದು ಕುಂದಿರ್ಬೇಕಂತ ಹೇಳ್ತೀನಿ ನಿಮಗೆ. ಯಾಕೆ ಪುರಾಣಕ್ಕೆ ಈ ಶರೀರವನ್ನು ಕರ್ಕೊಂಡು ಬಂದು ಕುಂದಿರ್ಬೇಕಂತಂದ್ರೆ, ಇಲ್ಲಿ ಬಂದು ಕುಂತ್ರ ಎಂದಾರ ಒಂದು ದಿವಸ ಹೋಗೋ ಮುಂದೆ ನಮಗೆ ತ್ರಾಸಾಗಂಗಿಲ್ಲ. ಇದು ಬಿಟ್ಟು ಹೋಗೋ ಪ್ರಪಂಚ ಅದಂತಕ್ಕಂಥದ್ದನ್ನು ಗೊತ್ತಿರ್ಬೇಕಂದ್ರೆ ಆ ಮೋಹ ಮಾಯಾದ ಪ್ರಪಂಚವನ್ನು ಸ್ವಲ್ಪವಾದರೂ ಕೂಡ ಕಡಿಮೆ ಆಗ್ಬೇಕಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಅವರು. ಜಾಲ ಓಡಿತು ಕಂಡ ಕಡೆಯಲ್ಲಿ ದೇವಿಯುಗ್ರಕ್ಕೆ, ಮೇಲೆ ಬಿದ್ದನು ಮಹಾಬಿಡಾಲನು ತಾಳಿದನು ಬಹುಕೋಪ ಸಚಿವನು, ಮೇಳವಾದನೆ ಸುರರ ತೋಳಲಿ ಶಿವ ಶಿವ ಎಂದು. ದೇವಿ ಮ್ಯಾಲ ಬಂದು ಬಿದ್ದಂತ ಮೊಟ್ಟ ಮೊದಲಿಗೆ ಅವಾಗ ಎಷ್ಟು ಸಿಟ್ಟು ಬಂದಂದ್ರೆ, ರುದಗ್ರ ಹೋದ, ಚಿಕ್ಷುರ ಹೋದ, ರಸಿಲೋಮ ಹೋದ. ನನ್ನ ಮಹಿಷಾಸುರನ ಸೈನ್ಯವನ್ನು ಹಿಂಕೊಲ್ತೀನಿ ನೀನು ಅಂತ ಹೇಳಿ ಓಡೋಡಿ ಓಡೋಡಿ ಬಂದು ಸೀದಾ ಹಾರಿದವನೇ 10 ಫೀಟ್ ಎತ್ತರಕ್ಕೆ ಹಾರಿ ದೇವಿಯ ಮೇಲೆ ಬಿದ್ದ. ತಾಳಿದನು ಬಹುಕೋಪ ಸಚಿವನು, ಮೇಳವಾದನೆ ಸುರರ ತೋಳಲಿ ಶಿವ ಶಿವ ಎಂದು. ಬಂದಂತವ, ತಿನ್ನುವೆನು ಈ ಜಗವ ಸ್ತ್ರೀಯಳ, ಈಕಿನ್ನ ನಾನು ಕೊಲ್ಲಂಗಿಲ್ಲ, ಈಕಿನ ಕೈಕಾಲ ಮುರಿಯಂಗಿಲ್ಲ, ಅನಾಮತ್ತಿಕ್ಕಿನ ತಿಂತೀನಂದಂತವ. ಸೌತಿಕಾಯಿ ತಿಂತೀವಲ್ಲ, ಗಜ್ಜರಿ ತಿಂತೀವಲ್ಲ, ಹಂಗ ಈ ಹೆಣ್ಣು ಮಗಳನ್ನು, ಈ ದೇವಿಯನ್ನು, ಇವಳನ್ನು, ನನ್ನ ಗೆಳೆಯರನ್ನು ಕೊಂದಿರ್ತಕ್ಕಂಥ ಇವಳನ್ನು ತಿನ್ನುವೆನು ಈ ಜಗವ ಸ್ತ್ರೀಯಳ, ಕೊಲ್ಲುವೆನು ಪ್ರಾಣವನು ನಿರ್ಜರ ಎಂಬುವರ ಸವರುವೆನು ಹುಡಿ ಮಾಡುವೆನು ಭುವನಗಳ. ಈ ಜಗತ್ತನ್ನು ಸವರಿ ಹುಡಿ ಪುಡಿ 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 ಮಾಡ್ತೀನಂತ ಬಂದಂತ. ಇದಕ್ಕೆ ಯಾವುದಂತ ಕೇಳಿದ್ರೆ, ಮನುಷ್ಯನಿಗೆ ಅಂತಿರ್ತಾರೆ ನೋಡು, ಉರಿದವ್ರು ಊರಾಗಿರಂಗಿಲ್ಲ, ಮೆರೆದವ್ರು ಕೇರಾಗಿರಂಗಿಲ್ಲ ಅಂತ ಹಳ್ಳಿಯಾಗ ಒಂದು ಮಾತು ಅಂತಿರ್ತಾರೆ. ಹೆಂಗೆ ಬಂದ ಒಳಗಂತಂದ್ರೆ, ದೊಡ್ಡ ದೊಡ್ಡ ಹೆಜ್ಜೆಗಳನ್ನಿಟ್ಟು ಎಲ್ಲೋ ದೈತ್ಯ ಬಿಡಾಲ ನಾನಿವಳನ್ನು ಬಿಡುವುದೇ ಇಲ್ಲ ಅಂತ ಬಂದು, ನರರ ಬಲವೆಲ್ಲ ಶಾಂಭವಿಯ ಬ್ರಹ್ಮವು ಎಲ್ಲೋ ನೋಡುತ್ತಿರುವ ಸುರರು ತಾವೆಲ್ಲ ಇವನು ಬಂದಿರತಕ್ಕಂಥ ರೀತಿಯನ್ನು ನೋಡಿ ಸೂರ್ಯ ಚಂದ್ರ ನಕ್ಷತ್ರಗಳು ಸಮುದ್ರ ನದಿ ಬೆಟ್ಟಗಳೆಲ್ಲ ಗದ 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 ನಡುಗಿದುವಂತ. ಪುರಾಣದಲ್ಲಿ ಸೂರ್ಯ ಬೆಟ್ಟ ಚಂದ್ರ ನಕ್ಷತ್ರಗಳು ನಡುಗ್ಯಾವೋ ಇಲ್ಲ ಗೊತ್ತಿಲ್ಲ, ಆದರೆ ಈ ಮನುಷ್ಯನ ಮೋಹ ಅನ್ನುವ ಕಾರಣಕ್ಕಾಗಿ ನಮ್ಮ ಸಂಸಾರ ಮಾತ್ರ ಗದ 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 ನಡುಗ್ತಾ ಇದೆ. ಈ ಮೋಹ ಅನ್ನೋದು ಎಷ್ಟು ಮಜಾ ಅದಂತಂದ್ರೆ, ಎಲ್ಲೋ ಅಮೇರಿಕಾ ಅಂತಕ್ಕಂಥ ದೇಶದೊಳಗೆ ಒಬ್ಬ ಮಗ ಓದ್ತಿದ್ದಂದ್ರೆ ಬೆಂಗಳೂರೊಳಗೆ 600 ಕಿಲೋಮೀಟ್ರ್ ದೂರದೊಳಗೆ ಮಗಳಿಗೆ ಮದುವೆ ಮಾಡಿ ಕೊಟ್ಟಿದ್ವಿ ಅಂದ್ರೆ, ನಾವು ಇಲ್ಲಿದ್ದರೂ ಕೂಡ, ಹಂಚನಾಳದಾಗಿದ್ದರೂ ಕೂಡ, ಜೇವರಿಗೆ ಶಾಪೂರ್ ಯಡ್ರಾಮಿಗಿದ್ದರೂ ಕೂಡ ನಮ್ಮ ಮನಸ್ಸೆಲ್ಲ 600 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಮಗಳ ಮೇಲೆ ಮೋಹವನ್ನು ಇಟ್ಟುಕೊಂಡಿರ್ತದಲ್ಲ.
ಈ ಮೋಹ ಅನ್ನೋದು ಎಷ್ಟು ಮಜೆ ಅದಂತ ನಿಮ್ಗೆ ಹೇಳ್ತೀನಿ. ಒಬ್ರು ಅಂದ್ರಂತ, ನಮ್ಮ ಹಳೆ ಭಾಳ ಚಲೋ ರೀ, ಭಾಳ ಚಂದದ ಕೇಳ್ರಿ, ನಮ್ಮ ಹಳೆ ಭಾಳ ಚಲೋ. ಹೌದು, ನಿಮ್ಮ ಹಳೆ ನೋಡ್ಲಿಕ್ಕೆ ಭಾಳ ಚಂದನ, ಒಂದು 3 ಅಂತಸ್ತು ಮನೆ ಕಟ್ಟಾನ, ಮನೆ ಮುಂದೆ 2 ಕಾರ್ ಅವ, ಬ್ಯಾಂಕ್ನಾಗ 10-20 ಲಕ್ಷ. ಅದು ತೊಗೊಂಡು ಏನು ಮಾಡ್ತೀರಿ ಅನ್ನೋ. ನಮ್ಮ ಹಳೆ ಎಂಥ ಹಳೆ ರೀ, ಬಂಗಾರದಂತ ಹಳೆ ಅಂದವ. ಯಾಕೆ ಏನು ರೀ ಅಂಥದ್ದೇನು ಗುಣ ಅದಂದ್ರೆ, ನಮ್ಮ ಮಗಳಿನ ಮಕ್ಕೊಂಡಿರ್ತಾಳ್ರಿ, ಅವನೇ ಜಲ್ದಿ ಹೇಳ್ತಾನೆ. ನಮ್ಮ ಮಗಳು ಇನ್ನೂ ಮಕ್ಕೊಂಡ್ರಿ, ಆಕೆ ನೋಡ್ರಿ ಒಬ್ಬಕ್ಕಿನ ಮಗಳನ್ನ ಭಾಳ ಪ್ರೀತಿಲಿಂದ ಬೆಳೆಸೀವ್ರಿ, ಅದಕ್ಕೆ ಆಕೆ ಇನ್ನೂ ಮಕ್ಕೊಂಡಿರ್ತಾಳ. ಇವ ಎದ್ದು ಆಕಿನ ಮ್ಯಾಲೆ ಇನ್ನೊಂದು ಚಾದಾರ ಹೊಚ್ಚಿ ಓಸು ಮನಿ ಕಸ ಅವನೇ ಹೊಡಿತಾನ. ಹಳೆ ಭಾಳ ಚಲೋ, ಇಂಥ ಹಳೆದ್ರೆ ಯಾರಿಗೆ ಸಿಕ್ಕಾರ? ಅಷ್ಟು ಮನಿ ಕಸ ಹೊಡೆದು ನೀರು ಹಚ್ಚಿ ಅಷ್ಟು ಒರೆಸಿ ಚಲೋ ಅನ್ನ. ಆ ಕಡೆ ನೋಡು, ಹೊರಗಂದ್ರೆ ತಲಭಾಗದ ಹೊರಗೆ ನೀರು ಹೊಡೆದು ರಂಗೋಲಿ ಅವನೇ ಹಾಕ್ತಾನ. ಆಮ್ಯಾಲ ಓಸು 5-6 ರೂಮಿನ ಕಸ ಹೊಡೆದು ಹೊರಗೆ ನೀರು ಹೊಡೆದು ರಂಗೋಲಿ ಹಾಕಿ ಒಳಗೆ ಬಂದು ಕಾಫಿ ಮಾಡಿ ನನ್ನ ಮಗಳ ಕೈಯಾಗೆ ತಂದು ಕೊಡ್ತಾನೆ ರೀ. ಎಂಥ ಹಳೆ ರೀ, ಯಾರಿಗೆ ಸಿಕ್ಕಾರೆ ಯಾರಿಗಿಲ್ಲ. ಒಪ್ಪಿದೆ, ಭಾಳ ಒಳ್ಳೆಯದು, ಭಾಳ ಇಂಥ ಗಂಡದರೆ ಎಲ್ಲರಿಗೂ ಇರ್ಬೇಕು, ಇಂಥ ಹಳೆದರೆ ಎಲ್ಲ ಇರ್ಬೇಕು, ಒಪ್ಪಿದ್ದೀನಿ. ಮತ್ತು ಇದೇ ಕೆಲಸ ಮಗ ಮಾಡಿದ್ನಂದ್ರೆ, ಇದೇ ಕೆಲಸ ಹಿಂಗೆ ಅನ್ಬೇಕು, ನನ್ನ ಮಗ ಭಾಳ ಒಳ್ಳೆಯವರಿ, ನಮ್ಮ ಸೊಸಿನ ಮಕ್ಕೊಂಡಿರ್ತಾಳ. ಅರ್ಥ ಆಗತ್ತೆ ನಿಮ್ಗೆ? ನಮ್ಮ ಸೊಸಿನ ಮಕ್ಕೊಂಡಿರ್ತಾನ, ನಮ್ಮ ಮಗ ಜಲ್ದಿ ಎದ್ದು ಓಸು ಮನೆ ಕಸ ಹೊಡೆದು ಹೊರಗೆ ರಂಗೋಲಿ ಹಾಕಿ ಕಾಫಿ ಮಾಡಿ ಸೊಸಿ ಕೊಟ್ಟು ಎಬ್ಬಿಸ್ತಾನಂದ್ರೆ ಅವಾಗೇನಂತಾರ, ಇದು ಯಾವಾಗ ನೋಡಿದ್ರು ಹೆಂಡತಿ ಗುಲಾಮಾಗಿ ಅದ ಕೊಡಿ. ಅದೇ ಅವ ಯಾಕೆ ಚಲೋ ಅದ, ಇವ ಯಾಕಂದ್ರೆ ಅವನ ಮ್ಯಾಲ ಮೋಹ ಅದ, ಸೊಸಿ ಮ್ಯಾಲೆ ಸಿಟ್ಟದ. ಇಷ್ಟೇ ಪುರಾಣ, ಮತ್ತೊಂದು ಏನೂ ಇಲ್ಲ. ಇದು ಅಕ್ಕಿನ ಮ್ಯಾಲೆ ಇರ್ತಕ್ಕಂಥ ಮೋಹ ಅದಲ್ಲ, ಮಗಳ ಮ್ಯಾಲಿನ ಮೋಹ ಅಂಟಿಕೊಂಡದಲ್ಲ, ಆ ಮೋಹವೇ ಬಿಡಲ್ಲ. ಒಂದೇ ಕೆಲಸವನ್ನು ಒಬ್ಬ ಮಾಡಿದ್ರೆ ಚಲೋ ಅನ್ನಿಸ್ತದ, ಇನ್ನೊಬ್ಬ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ. ಅಂತಂದರೆ ಈ ಮೋಹ ಮಾಯಾ ಪ್ರಪಂಚ ಎಷ್ಟು ಅಂಟ್ಕೊಂಡದಂದ್ರೆ ಕಡೆಗೆ ಹೋಗೋ ದಿವಸ ಏನು ಬಿಟ್ಟು ಹೋಗ್ತೀವಿ ಅಂತ ಒಂದು ಸಲ ವಿಚಾರ ಮಾಡಿರಿ. ಭಾಳ ಮಜಾ ಅದ, ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಭಾಳ ಕೆಟ್ಟ ಅನ್ನಿಸ್ತದೆ ನಮಗೆ. ಏನು ಬದುಕಿದ್ದೀವಿ, ಯಾವುದಿದೆ ಅಷ್ಟು ಮಾತ್ರ ಖರೆ ಅಂತಕ್ಕಂಥ ಒಂದು ದೃಷ್ಟಿ ಇದೆ. ನಮ್ಮ ಸಿದ್ಧಾಯ ಪೌರಾಣಿಕರು ಒಬ್ಬ ಅನುಭಾವಿ ಕವಿ ಬರೀತಾರೆ, ಭಾಳ ಅದ್ಭುತವಾಗಿರ್ತಕ್ಕಂಥ ಮಾಲ್ಕಮ್ಸ್. ತಲೆಯ ಮೇಲೆ ಕೂದಲಿದ್ದಾಗ, ನನಗೆ ಭಾಳ ಇಷ್ಟ ಇದು. ತಲೆಯ ಮೇಲೆ ಕೂದಲಿದ್ದಾಗ ಸುಗಂಧದ ಎಣ್ಣೆ. ತಲೆ ಮೇಲೆ ಕೂದಲಿದ್ದಾಗ ಅದಕ್ಕೇನು ಮಾಡ್ತಾರೆ, ಎಣ್ಣೆ ಹಚ್ತಾರ. ಮತ್ತೇನು ಹಚ್ತಾರೆ, ಈಗ ಹೊಸ ಬಂದ ಶಾಂಪೂ. ಇಟ್ಟಿಟ್ಟೆ ಪಾಕೆಟ್ ₹1 ಬಂದವ, ಕಟ್ ಅಂತ ಕಟ್ಟಿದ್ದೆ ಹಚ್ಬೋದು. ಬುರ್ಗ ಹೇಳೋದು ಅದೇನು ನೋಡ್ತಿರ್ಗ, ಅದು ಬಾತ್ರೂಮ್ ತುಂಬ ಬುರ್ಗನೇ. ಅವು ಹೆಸರೆಟ್ಟು ಚಂದ ಇಟ್ಟಾರ ನೋಡ್ರಿಲ್ಲ, ಅವು ಚಿಕ್ಕಂತದಕ್ಕೆ. ಇನ್ನೊಂದು ಬಂದದ ಆಲ್ ಕ್ಲಿಯರ್. ಮತ್ತು ಇಲ್ಲಿ ಯಾರು ಮಾರೋರಿದ್ರೆ ಬೈದಿರಪ್ಪ ನನಗೆ, ಅದನ್ನು ಹಚ್ಕೊಂಡ್ರೆ ಆಲ್ ಕ್ಲಿಯರ್ ಇರಲಿ. ತಲೆಯ ಮೇಲಿದ್ದಾಗ ಸುಗಂಧದ ಎಣ್ಣೆ, ಕೊಬ್ಬರಿ ಎಣ್ಣೆ ಹಚ್ತೀವಿ, ಮತ್ತೊಂದು ಹಚ್ತೀವಿ. ಈ ಕೂದಲಿಗೆ ಎಷ್ಟು ಆರೈಕೆ ಮಾಡ್ತೀವಿ, ಹಿಕ್ಕೊಂತೀವಿ, ಈ ಕಡೆ ಹಿಕ್ಕೊಂತೀವಿ. ಕಟಿಂಗ್ ಮಾಡಿಸಿ ಎಷ್ಟು ಆರೈಕೆ ಮಾಡ್ತೀವಲ್ಲ, ಕಟಿಂಗ್ ಮಾಡಿಸೋಳಕ್ಕೆ ಹೋಗಿರ್ತೀವಲ್ಲ ಗಂಡಸರು, ಕಷ್ಟ. ಅವನಿಗೆ ಹೇಳಬೇಕು, ನನ್ನ ಕೂದಲು ನೋಡೇ ನನ್ನ ಮನೆಯವರು ನನ್ನ ಮದುವೆ ಆಗ್ಯಾರ. ನಾವಿಬ್ಬರು ಕಾಲೇಜ್ನಾಗಿದ್ದಾಗ ಒಬ್ರಿಗೊಬ್ರು ಇಷ್ಟಪಟ್ಟಿವಿ. ಏನು ಚಂದ ನಿಮ್ಮ ಕೂದಲವಂತ ಹೇಳಿ ಆಕೆ ನಾನು ಇಷ್ಟಪಟ್ಟಳ. ಓಸು ಕೂದಲ ಕೂಡಿಸಿ ಈ ಕ್ಯಾರಿ ಬ್ಯಾಗಿನ ಹಾಕಿ ಕೊಡಂತ ಹೇಳ್ಬೇಕು ಅವನಿಗೆ. ಅವೇ ಕೂದಲ ತಲೆ ಮೇಲಿದ್ವಲ್ಲ, ಅವನು ಕ್ಯಾರಿ ಬ್ಯಾಗ್ ಹಾಕಿ ಕೊಂದು ಹೆಂಡತಿ ಕೊಡ್ಬೇಕು. ನನ್ನ ಕೂದಲು ಇಷ್ಟಪಟ್ಟು ನೀ ಮದುವೆ ಆಗಿದ್ರೆ ತಗೋ, ನೀ ಇಂಥ ಬುದ್ಧಿಗೇಡಿ ಅಂತ ಗೊತ್ತಿದ್ದಿಲ್ಲ ಅಂತಳಾಕಿ. ಯಾಕಂದ್ರೆ ತಲೆಯ ಮೇಲಿದ್ದಾಗ ಕೂದಲಿಗೆ ಸುಗಂಧದ ಎಣ್ಣೆ, ಕತ್ತರಿಸಿ ಕೆಳಗೆ ಬಿದ್ದಾಗ ತಿಪ್ಪೆಯೇ ಅದರ ಮನೆಯಯ್ಯ. ಸೀದಾ ಎಲ್ಲಿಗೆ ಹೋಗ್ತಂದ್ರ 1000 ಮಂದಿ ಕೂದಲೆಲ್ಲ ಹೋಗಿ ತಿಪ್ಪೆಗೆ ಹೋಗಿತಾನ, ಅವನೇನು ಮನೆಗೆ ಒಯ್ದಿಡ್ತಾನವ. ತಲೆಯ ಮೇಲೆ ಇದ್ದಾಗ ಸುಗಂಧದ ಎಣ್ಣೆ, ಕತ್ತರಿಸಿ ಕೆಳಗೆ ಬಿದ್ದಾಗ ತಿಪ್ಪೆಯೇ ಅದರ ಮನೆಯ. ಗಿಡದ ಮೇಲಿದ್ದಾಗ ಟೊಂಗೆಗೊಂದು ಬೆಲೆ. ಇಲ್ಲೊಂದು ಗಿಡ ಕಾಣಿಸ್ತದ, ಟೊಂಗೆಗಳದವ, ನೆಳ್ಳಿ ಕುಂದಿರ್ತಾರ. ಬಿಸಿಲಿದ್ದಾಗ ನೆಳ್ಳಿ ಕುಂತು ಅದ್ರ ಕೆಳಗೆ ಚಕಾರಾಡ್ತಾರ, ಕುಂದಿರ್ತಾರ, ದೇವಿನ ನೋಡ್ತಾರ. ಅಕಸ್ಮಾತ್ ಅದರದನ್ನು ಟೊಂಗೆ ಕೆಳಗೆ ಕಡ್ದು ಬಿತ್ತಂದ್ರೆ ಒಲೆಯೇ ಅದರ ಮನೆಯ. ಸೀದಾ ಒಯ್ದದು ಒಲೆಗೆ ಹೋಗ್ತದೆ. ಸಮುದ್ರದಲ್ಲಿದ್ದಾಗ ಅಲೆಗೊಂದು ಬೆಲೆ ಎಲ್ಲದೆ,
ಸಮುದ್ರದಲ್ಲಿದ್ದಾಗ ಅಲೆಗೆ ಒಂದು ಬೆಲೆ ಅದ, ಸಮುದ್ರವನ್ನುಳಿದ ಅದನಾರು ಕೇಳುವರಯ್ಯ. ಹಂಗ ಶರೀರದೊಳಗೆ ಜೀವವಿದ್ದಾಗ ಈ ಶರೀರಕ್ಕೆ ಶಾಲು ಸನ್ಮಾನ ಹಾರ ಎಲ್ಲ ಅದ. ಜೀವ ಹೋಯ್ತು ಅಂತಂದ್ರೆ ಅವಾಗೂ ಹಾರ ಹಾಕ್ತಾರೆ, ಅವು ಬೇರೆ. ಗೊತ್ತದಿಲ್ಲ ನಿಮಗೆ? ಈಗ ನಮ್ಮ ಕೊಳ್ಳಾಗ ಹಾಕಿರ್ತಕ್ಕಂಥ ಹಾರವನ್ನು ಯಾರಿಗೆ ಕೊಟ್ರೆ ಅಪ್ಪರು ಆಶೀರ್ವಾದ ಮಾಡಿದ್ರಂತ ತಗೋತಾರೆ. ಮತ್ತು ಅಲ್ಲಿಯೂ ಹಾರ ಕೊಟ್ರೆ ಸುಮ್ಮನೆ ವಿಚಾರ ಮಾಡಿರಿ, ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಶರೀರದೊಳಗೆ ಎಲ್ಲಿ ತನಕ ಅದಕ್ಕೆ ಈ ಮೋಹ ಶರೀರದ ಮೇಲೆ ಮೋಹ ಅದ. ಶರೀರದ ಮೇಲೆ ನಾ ಭಾಳ ಚಂದ ಇದ್ದೀನಿ, ನನ್ನ ಕೂದಲು ಭಾಳ ಚಂದವ, ನನ್ನ ಹಲ್ಲು ಭಾಳ ಚಂದವ, ನನ್ನ ಅಡುಗೆ ಭಾಳ ಚಂದದ, ನನ್ನ ದನಿ ಭಾಳ ಚಂದದ. ಒಂದ ಎರಡ ಮೂರ ಈ ಮೋಹವನ್ನು ಇಟ್ಟುಕೊಳ್ಳಬಾರ್ದು. ಯಾವಾಗ ಎಲ್ಲಿ ಯಾರ ಪ್ರಾಣ ಹೆಂಗೆ ಹೋಗ್ತದೆ ಯಾರಿಗೂ ಗೊತ್ತಿಲ್ಲ. ಯಾವ ದಿವಸ ಎಲ್ಲಿ ಹೆಂಗೆ ಎಷ್ಟೊತ್ತಿನಾಗ ನಮ್ಮ ಜೀವ ಹೋಗ್ತಂತ ಗೊತ್ತಿಲ್ಲ. ಇರುವ ತನಕ ಆ ತಾಯಿಯನ್ನು ನೆನೆಸ್ಕೊಂಡು, ಇರುವ ತನಕ ಭಗವಂತ ನೆನೆಸ್ಕೊಂಡು, ಇರುವ ತನಕ ದೇವರು ನೆನೆಸ್ಕೊಂಡು ಪ್ರಾಣ. ಅದಕ್ಕೆ ಬಿಡಾಲ ಅಂದ್ರೆ ಮೋಹ. ಸೂರ್ಯ ಚಂದ್ರ ನಕ್ಷತ್ರಗಳು ಬಿದ್ದವು. 10 ಶರದಲ್ಲಿ ದೈತ್ಯ ಮುಕುಟವ ಕಿತ್ತಿದಳು, 14 ಶರದಲ್ಲಿ ಕಿತ್ತಿದಳಪ್ಪ ಕೇವನ 2-5 ಶರಗಳಲ್ಲಿ ಕತ್ತರಿಸಿದಳು ಸಾರಥಿಯ ಹೈವೆತ್ತ ಹೋದವು 100 ಶರಗಳು ಮತ್ತೆ ನೋಯಿಸಿದಳು ಶರೌಘದಿ ದೈತ್ಯನನು ಎಂದ. ಆಗ ಯಾವಾಗ ಈ ಬಿಡಾಲ ಅಂತಕ್ಕಂಥ ಏನು ಮೋಹ ಅದಲ್ಲ, ಮತ್ತೆ ಹೇಳಂಗಿಲ್ಲ. ನನಗೆ ನಿಮಗೆ ಏನು ಮನಿ 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 ಅಂತ ಬಡ್ಕೊಂಡದಲ್ಲ ಅದೇ ಮೋಹ, ಅವನೇ ಬಿಡಾಲ. ಒಂದು ಸ್ವಲ್ಪ ಎದ್ರ ಮನೆ ಕೊಡಿ ಅಂದ್ ನೋಡ್ರಿ, ಸ್ವಲ್ಪ ಅಷ್ಟು ಮಜಾ ಇರ್ತದೆ. ಮನೆಗೆ ಬೆಂಕಿ ಹಚ್ಬೇಡ್ರಿ, ಮನೆಗೆ ಬೆಂಕಿ. ಎದ್ರ ಮನೆ ಚಂತನ ಹಗಲ ರಾತ್ರಿ ಮನಿ ಅಂತದ. ನಡಿ ಪುರಾಣಕ್ಕೆ ಹೋಗಮ್ಮ, ನಡಿ ಶರಣಬಸಪ್ಪನ ಗುಡಿಗೆ ಹೋಗಮ್ಮ, ನಡಿ ಮಡಿವಾಳಪ್ಪನ ಗುಡಿಗೆ ಹೋಗಮ್ಮ ಅಂತ ನಿಮ್ಮ ಭಾವನೆ ಒಳಗೆ ಬಂತು ಅಂದ್ರೆ ಅವತ್ತು ನೀವು ದೇವಿಯ ಪಾದಕ್ಕೆ ಹತ್ತಿರ ಆಗಿರ್ತೀರಿ, ಗೊತ್ತಿರಲಿ. ನಾವು ಮುಕ್ತರಾಗ್ತಾ ಇದ್ದೀವಿ ಅಂಥ ಟೈಮ್ನಾಗ ಸ್ವಲ್ಪ ಕಡೆಗೆ ಭಾಳ ಬೇಡ, ಕೊನೆ ಪಕ್ಷ ಮಕ್ಕಳು ಮದುವೆ ಆದ್ಮೇಲಾರ ಆದಷ್ಟು ಅವ್ರ ಕೈಯ ಕೊಟ್ಟು ಒಂದು ಸ್ವಲ್ಪ ಸಂಸಾರದ ಮೋಹ. ಅತಿ ಬ್ಯಾಳಿ ಎಷ್ಟು ಹಾಕಮ್ಮ, ಎಷ್ಟರ ಹಾಕರ ಇವ, ಒಂದಿಷ್ಟು ಉಳಿದಿತ್ತು, ಒಂದಿಷ್ಟು ಹೆಚ್ಚರ ಅನ್ನಂಗಿಲ್ಲ. ಮತ್ತೆ ಮೋಹ ಅತ್ತಿ ಮತ್ತೆ ಕೇಳಬೇಕೆ, ನನಗೆ ಅಕ್ಕಿ ಹಾಕಿ ಎಷ್ಟು ಅದ್ರ ಸಂಸಾರ ಎಷ್ಟು ಬಡ್ಕೊಂಡದ. ಅದಕ್ಕೆ ಅದನ್ನು ಯಾವತ್ತು ಕೂಡ ಆ ಮೋಹವನ್ನು ಬೇಡ. ದಿಂಡುಗಡಿಸಿದಳೆಮ್ಮನಿ ಕೈಯು. ಅದಕ್ಕೆ ಏನಂತಾರೆ ಕಡ್ಕೋಡು ಮಡಿವಾಳಪ್ಪನವರು, ಸಂಸಾರ ಎನ್ನೋದಿದು ಬಲು ಕೆಟ್ಟ. ಮೊನ್ನೆ ಹೇಳಿದ್ರಲ್ಲ ಅಪ್ಪರು, ಸಂಸಾರ ಎನ್ನೋದಿದು ಬಲು ಕೆಟ್ಟ. ಪುರಾಣದಾಗ ಹೆಂಗೆ ಹೇಳ್ಬೇಕಂತ ಭಾಳ ಮಂದಿ ಇದನ್ನು ಅನ್ನಂಗಿಲ್ಲ, ಅವರೇ ಬರ್ದಾರ, ನಾ ಏನು ಮಾಡಲಿ. ಸಂಸಾರ ಎನ್ನೋದಿದು ಬಲು ಕೆಟ್ಟ, ಇದನ್ನು ಯಾವ ಸೂಳೆ ಮಗ ಮಾಡಿಟ್ಟ ಅಂತ ಬರ್ದಾರ. ಕಡ್ಕೋಳು ಮಡಿವಾಳಪ್ಪನ ಬರ್ತಾರೆ. ಯಾವ ಮಾಡಿಟ್ಟನ? ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ, ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ, ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ. ಹಸಿವು 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 ನಿದ್ದೆ. ಇವತ್ತು ನಿದ್ದೆ ಮಾಡಿದ್ರೆ ಮುಗಿದಿಲ್ಲ, ನಾಳೆ ಏನು ಮಾಡಿದ್ರೆ ಮುಗಿಯಂಗಿಲ್ಲ. ಯಾವಾಗ ಮುಗೀತಂದ್ರೆ ಮಣ್ಣಾಗ ಒತ್ತಿ ಮ್ಯಾಲೊಂದು 4 ಪುಟ್ಟಿ ಮಣ್ಣು ಹಾಕಿ ತುಳಿದು ಬರ್ತಾರಲ್ಲ ಅವತ್ತು ಅವನ ಶರೀರ ಮುಗಿತು. ಅದಕ್ಕೆ ಹಂಗಾಗೋದಕ್ಕಿಂತ ಮುಂಚೆ ನಾವೇ ಅದನ್ನು ಕಡಿಮೆ ಮಾಡ್ಬೇಕಂತ ಹೇಳಿ ಇಲ್ಲಿ ಹೇಳ್ತಾರೆ. ಕೊನೆಗೆ ಒಂದು ಮೋಹವನ್ನು ಬಿಡಬೇಕಂತಕ್ಕಂಥ ಮಾತನ್ನು ಹೇಳಿ, ಎಲ್ಲಿ ಹೋಗುವೆ ಶಾಂಭವಿ ಅಂಥೇಳಿ ತನ್ನ ಕೈಯಲ್ಲಿರ್ತಕ್ಕಂಥ ಹಗ್ಗವನ್ನು ತೊಗೊಂಡು ದೇವಿ ಕುತ್ತಿಗೆಗೆ ಹಾಕಿದಂತ. ದೇವಿಯ ಕುತ್ತಿಗೆಗೆ ಹಗ್ಗವನ್ನು ಹಾಕಿದಂತ. ಎಲ್ಲಿ ಹೋಗುವೆ ಶಾಂಭವಿ ನೀನಿಲ್ಲಿ ಸಿಕ್ಕಿದೆ ಮಹಾಬಿಡಾಲನು, ಕೊಲ್ಲದಲೆ ನಿನ್ನಳು ನಿರ್ಜರರೇನು ಮಾಡಿದರು. ನಿನ್ನ ಬಿಡ್ತೀನಿ ಇವತ್ತು ನಾನು ಅಂಥೇಳಿ ಮೇಲೆ ಸಿಡಿದು ಬಿದ್ದಾಗ, ಬಿದ್ದನವ ಬಲದಾಚೆಯಲ್ಲಿ ಮತ್ತೆದ್ದ ನಾವು ಐಶ್ವರ್ಯನ ತೆರದಲ್ಲಿ ಉದ್ದಿದನು ಕರಗಳನ್ನು ಕೋಪದಲ್ಲಿ ಅವಡುಗಚ್ಚುತ್ತ. ಒಂದು ಸಲ ದೇವಿ ಒದ್ರ 10 ಕಿಲೋಮೀಟರ್ ಹಿಂದಕ್ಕೆ ಬಿಡ್ತಿದ್ದಂತ, 1 ಸೆಕೆಂಡ್ ಮತ್ತು ವಾಪಸ್ ಬರ್ತಿದ್ದಂಥವು. ಕೈಗಳನ್ನು ಹಿಂಗೆ ತಿಕ್ಕಿ ಜಾಡಿಸಿ ಎಡಗಾಲಿನಿಂದ ಒದಿಬೇಕಂತ ಮೇಲೆ ಹಾರಿದ್ನಂತ. ಯಾತಕೆಯು ನೀ ಸಾಯ್ವೆ ನನ್ನ ಕೈಯಲ್ಲಿ, ಯಾತಕೆಯು ನೀ ಸಾಯ್ವೆ ನನ್ನ ಕೈಯಲ್ಲಿ, ಸೋತೆವಾವನಿ ಹೋಗು ಜೀವದಿ, ಆತು ಎಮ್ಮಳು ಯುದ್ಧ ಮಾಡಿದದಕ್ಕೆ ಮೆಚ್ಚಿದನು. ಅದಕ್ಕೆ ಹೋಗು ಅಂತ ಹೇಳಿದಾಗ ಕೊನೆಗೆ ಮ್ಯಾಲ ಹಾರಿ ದೇವಿಗೆ ಎಡಗಾಲಿನಿಂದ ಎದಿಗೆ ಒದಿಬೇಕಂತಕ್ಕಂಥ ಕಾರಣದ ಎದ್ದು ನಿಂತಾಗ, ಬಹಳ ತೇಜದ, ಬಹಳ ರೌದ್ರದ, ಬಹಳ ಸಾಮರ್ಥ್ಯದಲ್ಲಿ ಶಕುತಿಯು ಬಹಳ ಕೋಪದಲ್ಲೆತ್ತಿ ಶಾಂಭವಿ ನೋಡೆನುತ್ತ ದೈತ್ಯ. ನಕ್ಕು ಶಾಂಭವಿ ಶಿವನ ಶೂರದಲ್ಲಿ ಇಕ್ಕಿದಳು ಖಳನಿದೆ ಗಾಯವ ದಕ್ಕಿಸಿಕೊಳ್ಳಲಾರದೆ ಪ್ರಾಣವ ಬಿಟ್ಟನಾ ಖಳನು.
ರಕ್ಕಸರು ತಾವು ಕಂಡು ಮಿಡುಕಿಯೇ ತಕ್ಕ ಇವಳನ್ನು ಹದ್ದು ಕಾಗಿ ಇಕ್ಕಿರಲು ಬಿಡಬೇಡೆನಿತು ಮುತ್ತಿದನು ಬಿಡಾಲ ಬಲ. ಈ ಪ್ರಕಾರ ಬಿಡಾಲ ಸತ್ತು ಹೋದ, ಕಾಯಾಗಿ ಬಿಡಾಲ ಸತ್ತ, ಕಾಯಿ ಒಡೆದ ಬಿಡಾಲ ಸತ್ತ. ನಿಮ್ಮ ಹೃದಯದೊಳಗಿರ್ತಕ್ಕಂಥ ಆಸೆಗಳು ಮಾತ್ರ ಸದಾ ಕಾಲ ಜೀವಂತವಾಗಿರ್ತಾವಲ್ಲ. ಕಾರಣ ಏನಂತಂದ್ರೆ ರಾತ್ರಿ ಮಕ್ಕೊಂಡಾಗ ನಮ್ಮ ಕನಸು ಹೆಂಗೆ ಬೀಳ್ತಾವ, ಬಂಗಾರ ಸಿಕ್ಕಂಗೆ, ಲಾಟ್ರಿ ಹೊಡೆದಂಗೆ, ಬೆಳ್ಳಿ ಬಂದಂಗೆ, ಬರೀ ಅವೇ ಸಿಗ್ತವೆ. ಮತ್ತು ಅದರ ಕನಸಿನಾಗ ಸಹಿತ ಏನದ ಆಸೆ ಇರ್ತವ. ಆ ಆಸೆಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ನಿಜವಾದ ಬಿಡಾಲ ಅಂತಕ್ಕಂಥವನು ಪ್ರಾಣ ಕಳ್ಕೊಳ್ತಾನೆ ಅನ್ನುವಂಥ ಮಾತನ್ನು ಹೇಳಿ